ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಜರ್ನಿ ಜಂಕ್ಷನ್ ಪಾಡ್ಕಾಸ್ಟ್. ಸಿಂಹನ ಟಿವಿಲಿ ನೋಡಿರ್ತೀರಾ, ಝೂವಲ್ಲಿ ನೋಡಿರ್ತೀರಾ, ಸರ್ಕಸಲ್ಲಿ ನೋಡಿರ್ತೀರಾ, ಅಷ್ಟೇ ಯಾಕೆ ಫೋಟೋಲ್ ಕೂಡ ನೋಡಿರ್ತೀರಾ. ಫೋಟೋಲ್ ನೋಡಿರ್ತೀರಲ್ವಾ? ಅಂಥ ಫೋಟೋ ಸಿಗಬೇಕು ಅಂತಂದರೆ ಅದಕ್ಕೆ ಕಾರಣನೇ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್. ನಾಡಲ್ಲಿರೋ ಪ್ರಾಣಿಗಳನ್ನು ಫೋಟೋ ಹೊಡೆಯೋದಕ್ಕೆ ಒದ್ದಾಡಬೇಕು. ಅಂಥದ್ರಲ್ಲಿ ಕಾಡು ಪ್ರಾಣಿಗಳನ್ನು ಅದ್ಭುತವಾಗಿ ಸೆರೆ ಹಿಡಿದು ನಮ್ಮವರೆಗೂ ತಲುಪೋ ಹಾಗೆ ಮಾಡ್ತಾ ಇರುವಂತಹ ಸೂಪರ್ ಫೋಟೋಗ್ರಾಫರ್ಸ್ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು. ಎಲ್ರಿಗೂ ಜರ್ನಿ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ನಾನು ನಿಮ್ಮ ಪ್ರಮೋದ್ ಮೋಹನ್ ಹೆಗಡೆ. ಇವತ್ತು ನಮ್ಮ ಜೊತೆ 3 ಜನ ಅದ್ಭುತ ಫೋಟೋಗ್ರಾಫರ್ಸ್ ಇದ್ದಾರೆ. ಅವ್ರ ಬಗ್ಗೆ ಹೇಳೋ ತುಂಬ ವಿಷಯಗಳಿದೆ. ಮೊದಲನೇವರು ಆದಿತ್ಯ. ಇವರು ಈ ಮಾಮೂಲಿ ಲೈಫ್ ನಮ್ಗಲ್ಲಪ್ಪ, ಪ್ರಪಂಚ ಸುತ್ತ ಫೋಟೋ ತೆಗಿತೀನಿ ಅಂತ ಕ್ಯಾಮ್ರಾ ಹಿಡ್ಕೊಂಡು ಹೊರಟವ್ರು. ಸೋನಿ, BBC ಅರ್ತ್, ಯೂಫ್ ಇಂಟರ್ನ್ಯಾಷನಲ್ ಮ್ಯಾಗಝಿನ್ ಹಾಗೂ ಹಲವಾರು ಕಡೆ ಇವ್ರ ಫೋಟೋ ಫೀಚರ್ ಆಗಿದೆ. ಅಷ್ಟೇ ಅಲ್ಲ, ಜಗತ್ತಿನ ಟಾಪ್ ಫೋಟೋಗ್ರಾಫರ್ ಹೆಸರುಗಳಲ್ಲಿ ಇವ್ರ ಹೆಸರು ಕೂಡ ಬರುತ್ತೆ. ಹವ್ಯಾಸವಾಗಿ ಶುರುವಾದ ಇವರ ಜರ್ನಿ ಇವತ್ತು ಏನಪ್ಪ ಇದು ಲೈಫ್ ಅಂದರೆ ಹಿಂಗಿದೆ, ಸಖತ್ತಾಗಿದೆ, ಕ್ರೇಜಿ ಆಗಿದೆ ಅನ್ನೋ ಲೆವೆಲ್ಗೆ ಹೋಗಿದೆ. ಟ್ರಾವೆಲ್ ಫೋಟೋಗ್ರಫಿ ಅನ್ನೋದೇನಾದ್ರು ಸಿನಿಮಾ ಆಗಿದ್ರೆ ಇವರೇ ಮೇನ್ ಹೀರೋ. ಇನ್ನೊಬ್ಬರು ಅದ್ಭುತವಾದ ಫೋಟೋಗ್ರಾಫರ್ ತೇಜಸ್ ನಂಜುಂಡಸ್ವಾಮಿ. ಇವರು ತಮ್ಮ MNC ಕಂಪ್ನಿಗೆ ಗುಡ್ ಬೈ ಹೇಳಿ ನನಗೆ ಆಫೀಸ್ ಬೇಡ, ಚಿರತೆಗಳ ಬೆನ್ನಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕ್ಯಾಮ್ರಾ ಹಿಡ್ಕೊಂಡು ಕಾಡಿಗೆ ಹೊರಟವರು. ಮೈಸೂರಿಂದ ಶುರುವಾದ ಜರ್ನಿ ಭಾರತದ ಮೂಲೆ ಮೂಲೆಯಲ್ಲಿರೋ ಕಾಡುಗಳನ್ನು ಸುತ್ತಿದ್ದಲ್ಲದೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್, ಸಿನಿಮಾಟೋಗ್ರಾಫರ್ ಮತ್ತು ಮೆಂಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಲೈಫ್ನಲ್ಲಿ ನಮ್ಗೆ ಇಷ್ಟ ಬಂದಿದ್ದನ್ನು ಮಾಡಬೇಕು ಅಂತ ತುಂಬ ಜನಕ್ಕೆ ಅನ್ಸಿರುತ್ತೆ, ಆದರೆ ಅದನ್ನು ನಿಜವಾಗ್ಲೂ ಮಾಡ್ತಾ ಇರೋದು ತೇಜಸ್. ಇನ್ನು ನಮ್ಮ ಜೊತೆಗಿರೋ 3ನೇ ಫೋಟೋಗ್ರಾಫರ್ ಪವನ್. ನನ್ನ ಬಗ್ಗೆ ಹೇಳೋಕೇನೂ ಇಲ್ಲ, ಕಮ್ಮಿ ವಿಷಯ ಇರೋದು, ನೀವು ಜಾಸ್ತಿ ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಅಂತ ಹೇಳಿದ್ರು. ಇವ್ರು ಬರೀ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಷ್ಟೇ ಅಲ್ಲ, ಇವ್ರ ಕ್ಯಾಮ್ರಾದ ಒಂದು ಕಣ್ಣು ಕೀಟಗಳ ಮೇಲಿದ್ರೆ ಇನ್ನೊಂದು ಕಣ್ಣು ಆಕಾಶದಲ್ಲಿರೋ ನಕ್ಷತ್ರಕ್ಕೆ ಝೂಮ್ ಆಗ್ತಾ ಇರುತ್ತೆ. 10 ವರ್ಷಕ್ಕೂ ಹೆಚ್ಚು ಕಾಲ ಕ್ಯಾಮ್ರಾ ಹಿಡಿದಿರೋ ಇವರಿಗೆ ಮ್ಯಾಕ್ರೋ ಮತ್ತು ಆಸ್ಟ್ರೋ ಫೋಟೋಗ್ರಫಿ ಅಂದರೆ ಸಖತ್ ಇಷ್ಟ. ಒಂಥರ ಮ್ಯಾಡ್ ಸೈಂಟಿಸ್ಟ್ ಥರ ಹೊಸ ಹೊಸ ಗೇರ್ಗಳನ್ನು ಟ್ರೈ ಮಾಡ್ತಾನೆ ಇರ್ತಾರೆ. ಇವ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಯಾವುದು ಅತಿ ಸಣ್ಣದಾಗಿರುತ್ತೋ ಅಥವಾ ಯಾವುದು ಅತಿ ದೂರವಾಗಿರುತ್ತೋ ಅದನ್ನೇ ಹುಡುಕಿ ಹುಡುಕಿ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದು. ನಮಸ್ಕಾರ, ನಿಮಗೆಲ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಗಿದ್ದೀರಾ? ಆರಾಮಾಗಿದ್ದೀವಿ. ಕ್ಯಾಮ್ರಾ ಬಿಟ್ಟು ಕೂತಿದ್ದೀರಾ, ಏನು ಅನಿಸ್ತಾ ಇಲ್ವಾ? ಬೇಜಾರಾಗ್ತಾ ಇದೆ. ಓಕೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇದ ಒಂದು ಸಣ್ಣ ರೂಲ್ ಇದೆ ಮತ್ತೊಂದು ಸಣ್ಣ ಕಂಡೀಷನ್. ಅದು ಯಾರೂ ಕೂಡ ಒಂದು ವಾಕ್ಯದಲ್ಲಿ ಉತ್ತರ ಕೊಡೋಂಗಿಲ್ಲ. ಯಾರು ಒಂದು ವಾಕ್ಯದಲ್ಲಿ ಉತ್ತರ ಕೊಟ್ಟರೆ ಮಿನಿಮಮ್ 3 ಮಾರ್ಕ್ಸಿಗೆ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡದೆ ಯಾವ್ದಾದ್ರು ಒಂದೇ ವಾಕ್ಯದಲ್ಲಿ ಅಥವಾ 1 ಮಾರ್ಕ್ಸಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಉತ್ತರ ಕೊಟ್ಟರೆ ನಿಮ್ಮ ಕ್ಯಾಮ್ರಾಗಳ ಮೇಲಾಣೆ ಹುಷಾರು. ನಮ್ಮ ಕಾರ್ಯಕ್ರಮದಲ್ಲಿ ಹಲವು ಸೆಗ್ಮೆಂಟ್ಗಳಿದೆ. ಮೊದಲನೇ ಸೆಗ್ಮೆಂಟು ನಾವಿರೋದೇ ಹೀಗೆ ಅಂತ. ಸೊ ಇದ್ರ ಮೊದಲನೇ ಪ್ರಶ್ನೆ, ಎಲ್ರಿಗೂ ಸಾಮಾನ್ಯವಾಗಿ ಯಾವುದೋ ಒಂದು ಅದ್ಭುತವಾಗಿರೋ ಫೋಟೋ ನೋಡಿದಾಗ್ಲೋ ಅಥವಾ ಯಾರೋ ಒಬ್ರು ಅದ್ಭುತವಾಗಿರೋ ಫೋಟೋಗ್ರಾಫರ್ ನೋಡಿದಾಗ್ಲೋ ಇವ್ರ ಥರ ನಾನು ಒಂದಿನ ಫೋಟೋ ಹೊಡಿಬೇಕು ಅಥವಾ ಇವ್ರ ಥರ ಒಂದಿನ ನಾನು ಕ್ಯಾಮ್ರಾ ಕೈಯಲ್ಲಿ ಹಿಡಿಬೇಕು ಅಂತ ಒಂದೇನೋ ಒಂದು ಅನಿಸಿರುತ್ತೆ. ಆ ದೃಷ್ಟಿಲಿ ನೀವೇನಾದ್ರು ಯೋಚನೆ ಮಾಡಿ ಹೇಳೋದಾದರೆ, ನಿಮಗೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆನೇ ಆಸಕ್ತಿ ಹುಟ್ಟಿದ್ದು ಹೇಗೆ, ಯಾಕೆ, ಆ್ಯಂಡ್ ಅದಕ್ಕೆ ಸ್ಫೂರ್ತಿ ಏನು? ವನ್ಯಜೀವಿನೋ, ಕ್ಯಾಮ್ರಾನೋ, ಫೋಟೋಗ್ರಾಫರೋ, ಏನಾದರೂ? ಲೊಕೇಶನ್ ನನಗೆ ಒಂದು ಜಾಗದ ಮೇಲೆ ಇಂಟ್ರೆಸ್ಟ್ ಆಗಿ ನಾನು ತಗೊಂಡಿದ್ದು ಕಬಿನಿ ಅಂತ ಲೊಕೇಶನ್. ಸೊ ಸ್ಟಾರ್ಟ್ ಮಾಡಬೇಕು ಅನ್ನೋದು, ಎಲ್ಲರೂ ಟೈಗರ್ ನೋಡ್ತಿದ್ದೀವಿ ಅಂದರು. ಆಗಿನ್ನೂ ಟ್ರೆಂಡಿಗೆ ಬಂದಿದ್ದು ಬ್ಲ್ಯಾಕ್ ಪ್ಯಾಂಥರ್, ಆಗಿನ್ನೂ ಟ್ರೆಂಡಿಗೆ ಬಂದಿತ್ತು. ಸೊ ಇನ್ಸ್ಟಾಗ್ರಾಮು ಆವಾಗ ಹೊಸದು, ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದೇ ತುಂಬ ಹೊಸದು. ಆ ಮೊಮೆಂಟಲ್ಲಿ ಕಾಲೇಜ್ ಡೇಸ್ ಪರ್ಸ್ಯೂ ಮಾಡ್ತಾ ಇರಬೇಕಾದ್ರೆ ನೋಡ್ತಾ ಇದ್ದೆ, ನಾವು ಟ್ರೆಂಡಲ್ಲಿ ಏನಿದೆಯೋ ಅದ್ರ ಮೇಲೆ ನಮಗೆ ಕ್ರೇಜ್ ಜಾಸ್ತಿ ಆಗಿ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ದೆ 2016ನಲ್ಲಿ. 2017ನಲ್ಲಿ ಕಾರ್ಡ್ನ ಪರಿಚಯ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಈ ಕ್ರೇಜ್. ಸೊ ಎಷ್ಟು ವರ್ಷ ಆಯಿತು ನೀವು ಫೋಟೋಗ್ರಫಿ ಶುರು ಮಾಡಿ? 10 ವರ್ಷ. ನೈಸ್. 10 ವರ್ಷ. ನಿಮಗೆ? ಇದು ಬಂಡೀಪುರ. ಹೀಗೆ ಡಿಗ್ರಿ ನಂತರ ಈ ಫೋಟೋಗ್ರಫಿ ಪ್ಯಾಷನ್ ಸ್ಟಾರ್ಟ್ ಆಗ ಒಂದು ಹೀಗೆ ಮಾರ್ನಿಂಗ್ ಸಫರಿಗೆ ಫ್ರೆಂಡ್ ಒಬ್ಬ ಹೋಗಿರ್ತಾನೆ, ಒನ್ ಆಫ್ ಸೀನಿಯರ್. ಸೊ ಸಂಜೆ ಒಂದು ಸನ್ಸೆಟ್ ಟೈಮಲ್ಲಿ ಒಂದು ಶಾರ್ಟ್ ಸಿಗುತ್ತೆ, ಲೈಕ್ ಒಂದು ಟೈಗರು ತಾಯಿ, ಅದು ಬಂಡೀಪುರದ ಮೇನ್ ಫೀಮೇಲ್ ಹೇಳ್ತಾರೆ. ಸೊ ಅದು ಹಿಂಭಾಗ ಗ್ರೂಪ್ ಆಫ್ ಎಲಿಫೆಂಟ್ಸ್. ಸೊ ಆ ಒಂದು ಫ್ರೇಮ್ ಹಿಂಭಾಗ ಕರೆಕ್ಟಾಗಿ ಒಂದು ದೊಡ್ಡದಾಗದ ಬೆಟ್ಟ. ಸೊ ಆ ಫೋಟೋ ವೆನ್ ವಿಸಿಟ್ ಟುಗೆದರ್, ಲೈಕ್ ಅದು ನೆಕ್ಸ್ಟ್ ಡೇಗೆ ಆ ಫೋಟೋ ತುಂಬ ವೈರಲ್ ಆಗುತ್ತೆ. ಆ ಟೈಮಲ್ಲಿ ಸ್ಟಾರ್ಟಿಂಗ್ ವೈಲ್ಡ್ ಲೈಫ್ 2020 ಎಂಡ್. ಸೊ ಅಲ್ಲಿಂದ
ಸ್ಟಾರ್ಟ್ ಆಯಿತು. ಆ್ಯಂಡ್ ಇವನ್ ಆಸ್ ಟೋಲ್ಡ್ ಇವನ್ I'm also behind the Black Panther. So Kabinili famous, I think everyone knows Shawzan. So he's my inspiration and ಅಲ್ಲಿಂದ ಎಲ್ಲ ಶುರು ಆಯಿತು. 2 ವರ್ಷ 2022, 2023 I've seen him. ನಿಮ್ಗೆ ಒಂದು ಬಹುಶಃ ಈ ಒಂದ್ಸಲ ಸ್ಕೂಲ್ ರಜದಲ್ಲಿ ಅಪ್ಪ ಅಮ್ಮ ಮೈಸೂರು ಝೂ ಕರ್ಕೊಂಡು ಹೋಗಿದ್ರು. ಆ ಪ್ರಾಣಿಗಳನ್ನು ನೋಡಿ ಅದ್ರ ಫೋಟೋ ತೆಗಿಬೇಕು ಅಂತ ಆಸೆ ಹೊಂದಿತ್ತು. ಆದರೆ ಅವಾಗೆಲ್ಲ ರೀಲ್ ಕ್ಯಾಮ್ರಾ ಅಲ್ಲ, ಸ್ವಲ್ಪ ಜಾಸ್ತಿ ದುಡ್ಡು ಆಗ್ತಿತ್ತು. ಎಲ್ಲಾದ್ರದ್ದು ಮತ್ತೆ ಮತ್ತೆ ತೆಕೊಂಡು ಹೋಯ್ತು ಅಂತಂದ್ರೆ ಬಯಸ್ಕೋತಿದ್ದೆ. ಸೊ ಆಮೇಲೆ ಒಂದಷ್ಟು ವರ್ಷ ಆದಮೇಲೆ 2011 ಏನೋ ಕೆಲ್ಸಕ್ಕೆ ಸೇರಿದ ನಂತರ ಒಂದು ಕ್ಯಾಮ್ರಾ ತೊಗೊಳಕ್ಕಾಯ್ತು. ಆಗ ಮತ್ತೆ ಹೋಗ್ಬಿಟ್ಟು ಮೈಸೂರು ಝೂಗೆ, ಎಲ್ಲ ಹತ್ರ ಝೂಮ್ ಎಲ್ಲ ಇತ್ತು. ಝೂಮ್ ಮಾಡಿ ಫೋಟೋ ತೆಕ್ಕೊಂಡ್ಬಂದು ಅಲ್ಲಿ ಶುರು ಆಗಿತ್ತು ಅನ್ಸುತ್ತೆ ಬಹುಶಃ. ಸೂಪರ್. ಈಗ ಅವ್ರನ್ನ ನೋಡಿದ್ರೆ ಬಹುಶಃ ಈಗ ಮೊನ್ನೆ ಒಂದು ಡಿಗ್ರಿ ಮುಗಿಸಿ ಇವಾಗ ಹೋದಂಗಿದ್ದಾರೆ. ಬಟ್ ಹೌದ್ರಿ, ವಯಸ್ಸಾಗೋಯ್ತು, ಸೀನಿಯರ್ ಸಿಟಿಸನ್. ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡಿ ಫೋಟೋಗ್ರಫಿ? ಈ ತರ ಸೀರಿಯಸ್ ಆಗಿ ಒಂದು ಮಿರರ್ಲೆಸ್ ಕ್ಯಾಮ್ರಾ ಶುರು ಮಾಡಿ, ಒಂದು ಒಳ್ಳೆ ಕ್ಯಾಮ್ರಾ ತಗೊಂಡು ಒಂದು 11 ವರ್ಷ ಆಯ್ತು. ಶುರು ಮಾಡಿ ಸೀರಿಯಸ್ ಆಗಿ ಶುರು ಮಾಡಿ ಅಂದ್ರೆ ನನ್ನ ಹತ್ರ ಫೋಟೋಗಳು ಇರೋ ಕಾಲದಿಂದ. ಅದಕ್ಕೆ ಮುಂಚಿಂದೆಲ್ಲ ಇಲ್ಲ. ಈ ಡಿಜಿಟಲ್ ಕ್ಯಾಮ್ರಾದಲ್ಲಿ ಫೋನಲ್ಲಿ ತೆಗೆದಿದ್ದು ಅದೆಲ್ಲ ಸ್ವಲ್ಪ ಹಿಂದೆ ಹೊರಟೋಯ್ತು. ಅವೆಲ್ಲ ಇವಾಗ ಈ ಕಂಪ್ಯೂಟರ್ಗಳು ಬದಲಾಗಿ ಹಾರ್ಡ್ ಡಿಸ್ಕ್ಗಳು ಕಳೆದೋಗಿ ಎಲ್ಲ ಯಾವುದು ಫೋಟೋಗಳೆಲ್ಲ ಇಲ್ಲ. ಈ 2015ರಿಂದ ಈ ಕಡೆ ತೆಗ್ದಿರೋದೆಲ್ಲ ಇನ್ನ ಇದಾವೆ. ನೀವು ಮಾತಾಡೋದು ಕೇಳ್ತಿರ್ಬೇಕಾದ್ರೆ ಇವರು ಆ ಕಾಲದಲ್ಲಿ ಹಂಗೆ ಹಿಂಗೆ ಅಂತ ಹೇಳಿದಾಗ ನೀವು ಡೈನೋಸಾರ್ ಫೋಟೋ ಏನಾದ್ರು ತೆಗ್ದಿದ್ರ? ಬಹುಶಃ ಇದ್ರೂ ಇರ್ಬೋದು ಕಲೆಕ್ಷನ್. ಸೊ ಈಗ ನಿಮ್ಗೆ ಗುರಿ ಅನ್ನೋದು ಫೋಟೋಗ್ರಫಿನೇ ಆಗಿತ್ತಾ, ಅಥವಾ ಆ ಪ್ರಕೃತಿ ಅಲ್ಲಿಯ ವಾತಾವರಣ ನೋಡಿ ಅದ್ಭುತವಾಗಿತ್ತು, ಇದನ್ನ ಸೆರೆ ಹಿಡಿಬೇಕು, ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಇದನ್ನ ಸೆರೆ ಹಿಡಿಬೇಕು ಅನ್ನೋಂಥದ್ದು ಏನಾದ್ರು ಆಗಿತ್ತಾ? ಅಥವಾ ಹೌದು, ಆ ನೆನ್ಪಿಟ್ಕೊಳ್ಳೋ ಆ ಮೊಮೆಂಟ್ ಅಲ್ಲಿ ಮೊದಲನೇ ಸಲ ಯಾವುದೋ ಒಂದು ಪ್ರಾಣಿ ನೋಡಿದ್ವಿ, ಅದು ಹತ್ರಕ್ಕೆ ಹೆಂಗ್ ಕಾಣತ್ತೆ, ಅದೊಂದು ಫೋಟೋ ತೆಗೆದಿಟ್ಕೊಂಡ್ರೆ ಹೇಗ್ ಅದ್ರ ನಡವಳಿಕೆ, ನಮ್ಮನ್ನು ನೋಡಬೇಕು, ಅದು ಐ ಕಾಂಟ್ಯಾಕ್ಟ್ ಇದ್ದಾಗ ಫೋಟೋ ತೆಗಿಬೇಕು, ಇದೆಲ್ಲ ಯಾರಿಗಾರೋ ಕಳಿಸಿದ್ರೆ ಅವಾಗ ಫೇಸ್ಬುಕ್ ಚೆನ್ನಾಗಿತ್ತಲ್ಲ, ಅಪ್ಲೋಡ್ ಮಾಡಿದ್ರೆ ಜನ ನೋಡಬೇಕು ಅಂತ ಆಸೆ. ಹಾಗೆ ನಿಮಗೆ ಲೈಕ್ ಒಂದು ಹುಲಿ ಒಂದು ಕಾರಣ ಹೆಂಗೆ ಡಿಸ್ಕ್ರೈಬ್ ಮಾಡುತ್ತೆ, ಹುಲಿ ನಮ್ಮ ಮುಂದೆ ಬಂದಾಗ ಅವರ ಬೇರೆಯವ್ರಿಗಿಂತ ನನ್ನ ಶಾಟ್ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು, ಒಂದು ಹ್ಯಾಬಿಟೇಟ್ ಆಗಿರಲಿ ಅಥವಾ ನಮ್ಮ ಕಾರ್ಡನ್ನು ರಿಪ್ರೆಸೆಂಟ್ ಮಾಡೋ ರೀತಿ. ಸೊ ಅದರಿಂದ ಕೂಡ ಫೋಟೋಗ್ರಫಿ ತುಂಬ ಆಸಕ್ತಿಯಿಂದ ಮಾಡಲಿಕ್ಕೆ ಇಷ್ಟ ಆಗುತ್ತೆ. ಆಗ ಹೇಳಕ್ ಹೋದ್ರೆ 2017ರಲ್ಲಿ ನಾವು ಸಂಪಾದನೆ ಇಲ್ಲ ಕೈಯಲ್ಲಿ, ಅಪ್ಪ ಅಮ್ಮನ ಹತ್ರ ಕೇಳಕ್ ಸ್ವಲ್ಪ ನಮಗೂ ಒಂಥರ ಮುಜುಗರ ಜಾಸ್ತಿ, ಎಷ್ಟಂತ ಕೇಳೋಣ, ಸರಿ ಬೇಡ ಅಂತ ಹೇಳಿ ನಾವು ಅದಕ್ಕೆ ಏನು ಮಾಡಿದೆ, ನಾನು ಅಲ್ಲಿಗೆ ಸ್ವಲ್ಪ ಕಾಡಿಗೆ ಫುಲ್ ಸ್ಟಾಪ್ ಇಟ್ಟು ನಾಡಲ್ಲಿ ಸಿಗೋ ಪಕ್ಷಿಗಳನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೂಪರ್. ಇಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಎಕಾಲಜಿಕಲ್ ಬ್ಯಾಲೆನ್ಸ್ ಬಗ್ಗೆ ಕಲಿತಾ ಹೋದೆ. ಅದ್ರ ಜೊತೆಲೆ ಫಸ್ಟ್ ನ್ಯಾಚುರಲಿಸ್ಟ್ ಆಗಿರುವಂಥ ನಮಗೆ ಈ ವ್ಯಾಲಿ ಸ್ಕೂಲ್ ಅಂತ ಒಂದು ಜಾಗ ಇತ್ತು ಬ್ಯಾಂಗ್ಳೂರಲ್ಲಿ, ಈಗಲೂ ಇದೆ, ಬಟ್ ಈಗ ಕ್ಲೋಸ್ಡ್ ಫಾರ್ ಪಬ್ಲಿಕ್. ಮುಂಚೆ ಇತ್ತು, ಅಲ್ಲಿ ಹೋಗಿ ಕಲಿತಾ ಇದ್ವಿ. ಫಸ್ಟ್ ನ್ಯಾಚುರಲಿಸ್ಟ್ ಆಗಿರಬೇಕು. ನಮಗೆ ಯಾವುದೇ ಒಂದು ಕಾಡ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ನಮಗೆ ಬೇರೆ ಜೀವಿಗಳ ಬಗ್ಗೆ ಹೋಗಕ್ಕೆ ಸಾಧ್ಯ. ಆ ಕಾಡ್ ಯಾವ ಥರ ಇದೆಯೋ ಅದ್ರ ಮೇಲೆ ನಾವು ಜೀವಿಗಳನ್ನ ಸ್ಟಡಿ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಫಸ್ಟು ಇದೆ ನಮ್ಗೆ ಇನ್ಸ್ಪಿರೇಷನ್ನು ಆ್ಯಂಡ್ ಪ್ಲೇ ಗ್ರೌಂಡು ಎಲ್ಲ ಇದೆ ನಮಗೆ ಸ್ಟಾರ್ಟ್ ಮಾಡೋದಕ್ಕೆ. ನಾನು ಬಹುಶಃ ಅವ್ರನ್ನೂ ಮೀಟ್ ಮಾಡಿದ್ದಿಲ್ಲೇ, ಪವನ್ ಅವ್ರನ್ನು. ಇಲ್ಲಿಂದ ನಾವು ನಮ್ಮ ಜರ್ನಿ ಎಲ್ಲ ಸ್ಟಾರ್ಟ್ ಮಾಡಿರೋದು. ನೀವು ಅವ್ರ ಫೋಟೋ ತೆಗಿತಾ ಇದ್ರ? ಅವರು ಮ್ಯಾಕ್ರೋ ಮಾಡ್ತಾ ಇದ್ರು, ನಾನು ಬರ್ಡಿಂಗ್ ಮಾಡ್ತಾ ಇದ್ದೆ. ನಮಗೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಈ ಮ್ಯಾಕ್ರೋ ಮಾಡೋರು ಬಂದಾಗ ಒಂದು ಗುಂಪು ಜಾಸ್ತಿ ಬರುತ್ತೆ, ಬರ್ಡಿಂಗ್ ಮಾಡೋರ್ ಗ್ರೂಪ್ ಏನಾಗುತ್ತೆ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೂ ಬರ್ಡ್ ಹಾರುತ್ತೆ. ಸೊ ಬಹುಶಃ ಆ ಒಂದು ಸಿನಾರಿಯೋಲಿ ನಾವು ಅವ್ರನ್ನ ಬೈಕೊಂಡಿರೋ ಸೀನ್ಗಳು ಇದೆ. ಈ ಬರ್ಡಿಂಗ್ ಅಂತಂದ್ರೆ ಈಗ ಸಾಮಾನ್ಯವಾಗಿ ಕಾಲೇಜ್ ಹುಡುಗರೆಲ್ಲ ಮಾತಾಡುವಂತ ಪಕ್ಷಿ ವೀಕ್ಷಣೆ ಅಲ್ಲ. ಖಂಡಿತ ಅಲ್ಲ, ದಯವಿಟ್ಟು ಅದು ಡಿಸ್ಕ್ಲೇಮರ್ ಕೊಟ್ಬಿಡಿ. ಹೌದು, ಬರ್ಡಿಂಗ್ ನನ್ನ ಪ್ರಕಾರ, ನನ್ನ ಒಂದು ಇದರಲ್ಲಿ ಬರ್ಡಿಂಗ್ ಅಂದ್ರೆ ನನ್ನ ಪ್ರಕಾರ ಹೇಳ್ತಾ ಇರೋದು ಹೊರವರ್ಷೆಯ ಪಕ್ಷಿಗಳು ಹೊರವರ್ಷಕ್ಕೆ ಬರುತ್ತೆ. ಆಗ ಯಾವುದೇ ಒಂದು ಇದರಿಂದ ವಿಂಟರ್ ಸೀಸನ್ನು ಇಲ್ಲ ಸಮ್ಮರ್ ಸೀಸನ್ನು, ಕೆಲವು ಸಮ್ಮರ್ ಸೀಸನಲ್ಲಿ ಬರೋ ಪಕ್ಷಿಗಳಿದೆ, ಕೆಲವು ವಿಂಟರ್ ಸೀಸನಲ್ಲಿ ಬರೋ ಪಕ್ಷಿಗಳಿದೆ. ಬಟ್ ಎಲ್ಲ ಥರ ಪಕ್ಷಿಗಳನ್ನು ನಾವು ಸೆರೆ ಹಿಡಿಯೋದಕ್ಕೆ ಆಗಲ್ಲ ಯಾವುದೇ ಒಂದು ಸೀಸನ್ನಲ್ಲಿ. ಎವ್ರಿ ಇಯರ್ ನಾವು ಅದನ್ನ ಸೆರೆ ಹಿಡಿಬೇಕಂದ್ರೆ ಟೈಮ್ ತಗೊಳ್ಳೇಬೇಕು. ಎಲ್ಲದಕ್ಕೂ ನಾವು ಎಲ್ಲ ವಿಂಟರ್ಸು ಸ್ಟ್ರಗಲ್ ಮಾಡಬೇಕು. ಎಲ್ಲ ವಿಂಟರ್ ಸ್ಟ್ರಗಲ್ ಮಾಡಿದ್ರೆ ಮಾತ್ರ ನಮಗೆ ಯಾವ್ಯಾವ ಸಿಟಿ ವೈಸ್ ಅಂತ ನೋಡೋಕೆ ಹೋದ್ರೆ
ನಮಗೆ ಪ್ರೊಡಕ್ಟಿವಿಟಿ ಬಂದ್ಬಿಟ್ಟು ನಾರ್ತಲ್ಲಿ ತುಂಬ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ. ಬಟ್ ಇಲ್ಲೇನು ಗೊತ್ತಾ, ನಮಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ತುಂಬ ಒಳಗೆ ಹೋಗ್ಬೇಕು, ಡೀಪ್ ಇನ್ ಫಾರೆಸ್ಟ್. ಬಟ್ ನಾರ್ತ್ ಇಂಡಿಯಲ್ಲಿ ಆ ಥರ ಇಲ್ಲ, ನದಿ ದಂಡೆಯಲ್ಲಿ, ಆಮೇಲೆ ತುಂಬ ಹತ್ರದಲ್ಲೇ ಸಿಗುತ್ತೆ. ಆಲ್ ಆಫ್ ದಿ ಸಡನ್ ಹೇಳಕ್ ಹೋದ್ರೆ ಗುಜರಾತಲ್ಲಿ ಒಂದಷ್ಟು ಪಕ್ಷಿಗಳು ಗುಜರಾತಲ್ಲಿ ಸಿಕ್ಕಿದ್ರೆ ಒಂದಷ್ಟು ಪಕ್ಷಿಗಳು ಹಿಮಾಚಲ್ ಪ್ರದೇಶದಲ್ಲಿ ಸಿಗುತ್ತೆ. ಆ ಥರ ಡಿಫರ್ ಆಗತ್ತೆ. ಸೂಪರ್, ಕರೆಕ್ಟ್. ನೀವು ಅದು ಹೇಳಿದ ಒಂದು ಪಾಯಿಂಟ್ ನಾನು ಒಪ್ಕೋತೀನಿ, ಅಂದರೆ ಎಲ್ಲ ಪಕ್ಷಿಗಳು ಸೆರೆ ಹಿಡಿಯೋಕೆ ಸಿಗಲ್ಲ. ಕರೆಕ್ಟ್. ಸೊ ಈ ಕಾಡಲ್ಲಿ ನೀವು ಫೋಟೋ ತೆಗಿಬೇಕಾದ್ರೆ ಸುಮಾರು ಸಮಯ ಕಳೆದಿರ್ತೀರ, ಅಂಥದ್ರಲ್ಲಿ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ನ ಬದಲು ಮಾಡಿದ್ದು ಅನ್ನೋಂಥ ಕ್ಷಣ ಯಾವ್ದಾದ್ರು ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವುದು, ಆ್ಯಂಡ್ ಏನು ಬದಲಾವಣೆ ಆಯಿತು? ಪ್ರತಿಯೊಂದು ಚಾಲೆಂಜಿಂಗ್ಗೆ ಹೇಳಕ್ ಹೋದ್ರೆ ನಾವು ಒಂದು ಫೋಟೋ ತೆಗೆದು 1-2 ಸೆಕೆಂಡ್ ನಿಲ್ಲಿಸ್ಬಿಟ್ಟು ನೋಡೋ ಅಷ್ಟರೊಳಗಡೆ ತಿರ್ಗಾ ಇನ್ನೊಂದು ಫೋಟೋ ಮಾಡೋಷ್ಟ್ರೊಳಗೆ ಬ್ಲರ್ ಆಗೇ ಇರುತ್ತೆ. ಒಂದು ಶಾಟ್ ಅಂತೂ ಗ್ಯಾರಂಟಿ ಬ್ಲರ್ ಇರುತ್ತೆ. ಅದು ಪ್ರತಿ ಸಲ ನಾವೇನು ಮಾಡ್ಬೇಕು, ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರಲ್ಲೇ ಕಾಲ ಕಳೀತಾ ಇದ್ದೀವಿ. ಅದೇ ಪ್ರಾಬ್ಲಮ್ ನಡೀತಾ ಇರೋದು ಈಗಲೂ ಕೂಡ. ನನಗೆ ಒಮ್ಮೆ ಸೆಂಟ್ರಲ್ ಇಂಡಿಯಾಲಿ ತಡೋಬಾ ಅಂತ ಒಂದು ಕಾಡಿದೆ. ಸೊ ಅಲ್ಲಿ ಬಫರ್ ಝೋನ್ ಮತ್ತು ಕೋರ್ ಝೋನ್ ಅಂತ ಡಿಫ್ರೆಂಟ್ ಆಗುತ್ತೆ. ಬಫರ್ ಝೋನಲ್ಲಿ ಸ್ವಲ್ಪ ಟೈಗರ್ ಮೂಮೆಂಟ್ಸ್, ಕೋರ್ ಝೋನ್ಗಿಂತ ಜಾಸ್ತಿ ಇರುತ್ತೆ. ಅಲ್ಲಿಗೆ ಒಂದು ತಾಯಿ ಮತ್ತು ಅದಕ್ಕೆ 3 ಕಪ್ಸ್, ಮದರ್ ವಿತ್ ಕಪ್ಸ್. ಹಾಗೆ ಜಸ್ಟ್ ಸಫಾರಿ ಟೈಮ್ ಎಂಡ್ ಆಗ್ತಿತ್ತು. ಸೇಮ್ ಹಂಗೆ ವಿತಿನ್ 5:30, 5:45 ಸಮಥಿಂಗ್ ಇನ್ನೇನು ಮುಗಿಬೇಕು ಅಷ್ಟರಲ್ಲಿ ತಾಯಿ ಜೊತೆ ಮರ ಕಂಪ್ಲೀಟ್ ಮರದ ಪಕ್ಕನೆ ತಾಯಿ ಜೊತೆಗೆ 3 ಮರಿಗಳು ಕೂಡ ಒಂದೇ ಮರ ಹತ್ತಿತ್ತು. ಯೂಶಲಿ ಟೈಗರ್ಸ್ ಮರ ಹತ್ತು ತುಂಬ ರೇರ್, ಅದು ಇವನ್ ಕಪ್ಸ್ ತುಂಬ ರೇರ್. ಬಟ್ ಅದೊಂದು ಮೂಮೆಂಟ್ನ ನಾನು ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಮರಾಗೂ ಟೈಗರು ತುಂಬ ಒಂದು 10 ಅಡಿ ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ಅದು ಕಂಪ್ಲೀಟಾಗಿ ಹಾಗೆ ಎಂಜಾಯ್ ಮಾಡ್ತಿದ್ದಾರೆ. ಅದೊಂದು ಒಂದು ಬೇಜಾರಿದೆ, ಬಟ್ ತುಂಬ ನೋಡಿದ್ದೀನಿ ಅಷ್ಟೇ. ಪರ್ಸ್ಪೆಕ್ಟಿವ್ ಬದಲಾಗಿದ್ದು, ಸಾಮಾನ್ಯವಾಗಿ ಮುಂಚೆ ಎಲ್ಲ ಹಾವುಗಳು ಅಂತಂದರೆ ಏನು, ವಾಟ್ ಇಸ್ ದ ಫಸ್ಟ್ ಥಿಂಗ್ ದಟ್ ಕಮ್ಸ್ ಟು ಯುವರ್ ಹೆಡ್? ನೋಡಿದ ತಕ್ಷಣ ಕಚ್ಚಕ್ಕೆ ಬರುತ್ತೆ, ಅದೇನೋ ಅದು ವಿಷಕಾರಿ ಅಂತಂದರೆ ಅದನ್ನು ಹೊಡೆದಾಕ್ತಾರೆ ಯಾರೋ, ಅಥವಾ ಅದರಿಂದ ದೂರ ಇರಬೇಕು, ಎಲ್ಲೋ. ಹೌದು, ದೂರ ಇರಬೇಕು ನಿಜ, ಆದರೆ ಅದು ಇರೋದೇ ನಮ್ಮನ್ನು ಕಚ್ಚಕ್ಕೆ, ನಮಗೆ ಹಾನಿ ಮಾಡೋಕ್ಕೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಸೊ ಮೊದಲನೇ ಸಲ ಒಂದು ಹಾವನ್ನ ಹತ್ರ ಹೋಗಿ ಫೋಟೋ ತೆಗೆದಾಗ ಅದ್ರ ಬಗ್ಗೆ ನನ್ನ ಪರ್ಸ್ಪೆಕ್ಟಿವ್ ತುಂಬ ಬದಲಾಯಿತು. ನಾನು ಎಷ್ಟು ಅದಕ್ಕೆ ಹತ್ರ ಹೋದರೂ, ಅದಕ್ಕೆ ತೊಂದರೆ ಆದರೂ ಏನು ನನಗೆ ಕಚ್ಚಕ್ಕೆ ಹುಡುಕೊಂಡು ಬರಲಿಲ್ಲ, ಅಟ್ಟಿಸ್ಕೊಂಬರಲಿಲ್ಲ, ಏನೂ ಮಾಡಲಿಲ್ಲ. ಅದ್ರ ಪಾಡಿಗೆ ಒಂದು ಮಟ್ಟದ ತಾಳ್ಮೆ ತನಕ ನನ್ನ ಜೊತೆ ಅಫ್ಕೋರ್ಸ್ ಒಳ್ಳೊಳ್ಳೆ ನ್ಯಾಚುರಲಿಸ್ಟ್ಸ್ ಇದ್ರು, ಅವರು ಎಷ್ಟು ಹತ್ರ ಹೋಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ಕೊಟ್ರು. ಒಂದು ಅಡಿ ದೂರ ಇರೋ ತನಕ ಏನೂ ಮಾಡಲಿಲ್ಲ. ಅದು ತನ್ನ ಪಾಡಿಗಿತ್ತು. ನಾನು ಫ್ಲ್ಯಾಶ್ ಗಿಶ್ ಎಲ್ಲ ಹಾಕಿ ಫೋಟೋ ತೆಗೆದ್ರು ಇಟ್ ವಾಸ್ ಪೇಷಂಟ್. ಒಂದು ಕಡೆ ಯಾವುದೋ ಒಂದು ಕಡೆ ರೆಸ್ಟ್ ಮಾಡ್ತಿತ್ತು. ಅಲ್ಲಿ ಸುಮಾರು 1/4 ಗಂಟೆ ಇದ್ದೆ ಅಂತ ಅನ್ಸತ್ತೆ. ಇಟ್ ಡಿಂಟ್ ಮೈಂಡ್ ಅಟ್ ಆಲ್. ಏನು ಮಾಡ್ಲಿಕ್ಕೆ ಬರಲಿಲ್ಲ, ಅಥವಾ ಡಿಂಟ್ ಸೀಮ್ ಇರಿಟೇಟೆಡ್. ಆಗ ಅನ್ನಿಸ್ತು, ನಾವು ನಮಗೆ ಹೇಳ್ಕೊಟ್ಟಿದ್ದ ರೀತಿ ಅಥವಾ ಬೇರೆ ಜನ ಹೇಳೋ ರೀತಿ, ಅವ್ನು ನೋಡಿದ ತಕ್ಷಣ ಹೊಡೆಯಕ್ಕೆ ಹೋಗೋದು, ಹೆದರ್ಕೊಳ್ಳೋದು, ಇದೆಲ್ಲ ತಪ್ಪು. ಒಂದ್ಸಲ ನಿಜವಾಗ್ಲೂ ನೋಡೋ ತನಕ ಅದ್ರ ಬಗ್ಗೆ ಇರೋ ಭಯ ಹೋಗಲ್ಲ ಅನ್ಸುತ್ತೆ. ಸೊ ದ್ಯಾಟ್ ವಾಸ್ ಸಮಥಿಂಗ್, ಪರ್ಸ್ಪೆಕ್ಟಿವ್ ಬದಲಾಗಿದ್ದಲ್ಲಿ. ಇವ್ರು ಹೇಳೋದು ಕೇಳಬೇಕಾದ್ರೆ ನನಗೆ ಇದು ಗಜಕೇಸರಿ ಸಿನಿಮಾದಲ್ಲಿ ಒಂದು ಸೀನ್ ಇದೆಲ್ಲ, ಯಶ್ ಕೆಳಗಡೆ ನೆಲದ ಮೇಲೆ ಬಿದ್ದಿರ್ತಾರೆ, ಒಂದು ಆನೆ ಎದುರುಗಡೆ ಬರ್ತಾ ಇರುತ್ತೆ, ಇವ್ರು ಹೆದರ್ಕೋತಾ ಇರ್ತಾರೆ, ಬಟ್ ಕೊನೆಗೆ ಆನೆ ಏನು ಮಾಡಲ್ಲ, ಬಿಕಾಸ್ ಯಶ್ಗೆ ಆನೆಗೆ ಒಂದು ಹಳೆ ಸಂಬಂಧ ಇರುತ್ತೆ. ನಿಮ್ಗೂ ಹೌದು ಏನಾದ್ರು ಒಂದು ಹಳೆ ಸಂಬಂಧ ಇತ್ತ ಅಂತ ಇರ್ಬೋದು, ಹೋದ ಜನ್ಮದ ಹೆಂಡತಿ. ಈಗ ಸಾಮಾನ್ಯವಾಗಿ ಈಗ ಫೋಟೋಗ್ರಫಿ ಅಂತ ಹೋಗ್ತೀವಿ, ಅಥವಾ ಅದರಲ್ಲೂ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ ಹೋಗ್ತೀವಿ, ಹಂಗೇನಾದ್ರು ಆದಾಗ ಮನೇಲಿ ಮಕ್ಕಕ್ಕೆ ಹೋಗಿದ್ದಾರೆ ಕೆಲವೊಮ್ಮೆ, ಎಲ್ಲರ ಮನೇಲಲ್ಲ. ಖಂಡಿತ ತುಂಬ ನಾನು ಒಬ್ಬ ಬೈಸ್ಕೊಂಡು ಅನ್ನೋದ್ರಲ್ಲಿ. ಮನೆಯಲ್ಲಿ ಫಸ್ಟ್ ಹೇಳೋದಂಗೆ ಗೊತ್ತಾ, ಈಗ ಯಾಕೆ ಹೋಗ್ತಾ ಇದೆಯಾ, ಇವತ್ತು ಯಾಕೆ ಇದು ಬೇಡ, ಇನ್ನೊಂದು ನೆಕ್ಸ್ಟ್ ವೀಕ್ ನೋಡು. ಅವರು ಆದಷ್ಟು ಪೋಸ್ಟ್ಪೋನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಆದಷ್ಟು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ. ಬಟ್ ಅವ್ರಿಗೂ ಅರ್ಥ ಆಗ್ತಾ ಇರಲಿಲ್ಲ ನಾವು ಯಾವ ಥರ ಜರ್ನಿ ಮಾಡ್ತಾ ಇದ್ದೀವಿ. ಅವ್ರು ಏನು ಅನ್ಕೋತಾರೆ ಗೊತ್ತಾ, ಪರ್ಸ್ಪೆಕ್ಟಿವ್ ಬರೋದೇನು ಗೊತ್ತಾ, ಫಸ್ಟ್ ಮೈಂಡಿಗೆ ಬರೋದೇ ಪೇರೆಂಟ್ಸ್ಗೆ, ನನ್ನ ಮಗ ಕಾಡಲ್ಲಿ ಹೋಗ್ತಾನೆ, ನಡ್ಕೊಂಡು ಹೋಗ್ತಾನೆ, ಮೈಂಡಲ್ಲಿ ಬರೋದೇ ಅದು. ಸಫಾರಿ ಗಾಡೀಲಿ ಕೂತಿದ್ದೀವಿ ಅಂದರೆ ಬನ್ನರ್ಘಟ್ಟ ಸಫಾರಿ ವ್ಯಾನೇ ಎಲ್ಲರೂ ಜ್ಞಾಪಕ ಬರೋದು, ಬೇರೆ ಯಾವುದು ಜ್ಞಾಪಕ ಬರಲ್ಲ. ಯಾಕಂದರೆ ಪ್ರಾಬ್ಲಮ್ ಎಲ್ಲಿದೆ ಅಂದರೆ, ನಮ್ಮಲ್ಲಿ ಓನ್ಲಿ ಝೂ ಕರ್ಕೊಂಡು ಹೋಗಿ ಝೂ ಪರ್ಸ್ಪೆಕ್ಟಿವ್ ಮಾತ್ರ ಅಭ್ಯಾಸ ಮಾಡಿದ್ದಾರೆ. ಈ ನಾರ್ಮಲ್ ಕಾಡುಗಳಿಗೆ ಕರ್ಕೊಂಡು ಹೋಗಲ್ಲ ಮಕ್ಕಳನ್ನ. ಅದಕ್ಕೆ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡಿಸಿಲ್ಲ ಅಂದಾಗ ಅವ್ರಿಗೂ ಪೇರೆಂಟ್ಸ್ಗೂ ಗೊತ್ತಿರಲ್ಲ, ಮಕ್ಳಿಗೂ ಗೊತ್ತಿರಲ್ಲ. ಸೊ ಅದು ಆ ಭಯ ತುಂಬಾ ಕಾಡುತ್ತೆ ಆಬ್ವಿಯಸ್ಲಿ ಪೇರೆಂಟ್ಸ್ಗೆ. ನಮ್ಮ ಪೇರೆಂಟ್ಸ್ ಆ ಥರ ಸ್ವಲ್ಪ 1-2 ಸಲ ಸ್ವಲ್ಪ ಗಾಬರಿಲಿದ್ದರು. ಆಮೇಲೆ ಅಭ್ಯಾಸ ಆಯಿತು, ನಾನು ತೋರ್ಸೋಕ್ಕೆ ಶುರು ಮಾಡಿದೆ ಯಾವ ಥರ ಪ್ರಾಣಿಗಳನ್ನ ನಾನು ಸೆರೆ ಮಾಡಿಕೊಂಡು ನನ್ನ ಕ್ಯಾಮ್ರಲ್ಲಿ ತೊಗೊಂಬರ್ತೀನಿ ಅನ್ನೋದು ಗೊತ್ತಾಯಿತು. ಅವಾಗ ಅವ್ರು ಆರಾಮಾಗಿ ಕಂಫರ್ಟ್ ಆದರು.
ಕಾಡಿನ ಮಗ ಅಂತ ಒಪ್ಕೊಂಡ್ರು. ಹಾ ನಾನು ಜಂಗಲ್ ಬಾಯ್. ಮನೇಲೇ ಇರ್ತಿರಲಿಲ್ಲ, ಲೈಕ್ ಹುಷಾರಾಗಿ ಹೇಳಿ, ಬಿಕಾಸ್ ಈ ವಿಡಿಯೋ ಟೆಲಿಕಾಸ್ಟ್ ಆಗುತ್ತೆ. ಮನೇಲೇ ಇರ್ತಿರಲಿಲ್ಲ, ಮನೇನೇ ಲೈಕ್ ಅರ್ಧ ಮನೇನೇ ಈಗ ಕಾಡಾಗೋಗಿದೆ. ಬಟ್ ಸಪೋರ್ಟ್ ಇತ್ತು. ಕೆಲಸ ಈಗ ವೀಕೆಂಡ್ ಮಂಡೇ ಟು ಥರ್ಸ್ಡೇ ಆಫೀಸ್ ವರ್ಕ್, ಸ್ಯಾಟರ್ಡೇ ಬರ್ತೀನಿಗೆ ಆಲ್ಮೋಸ್ಟ್ 1.5 ವರ್ಷ ಕಂಪ್ಲೀಟ್ ಕಬಿನಿ, ಕಂಪ್ಲೀಟ್ ಬಂಡೀಪುರ, ಕಂಪ್ಲೀಟ್ ನಾಗರೋಡೆ, ಒಂದು ವೀಕೆಂಡ್ಸ್ ಕೂಡ ಬಿಡ್ತಾಯಿಲ್ಲ. ಸೊ ಹಂಗಾಗಿ ಇನ್ನೇನು ಎಲ್ಲಿದೆ ಅಂದರೆ ಕಂಪ್ಲೀಟ್ ಮನೇಲಿ ಅದೇ ಬರ್ತಿತ್ತು, ಕಾಡು ಕಾಡು ಕಾಡು. ಸೊ ಇವಾಗ ಸ್ವಲ್ಪ ಒಂದು 2 ವರ್ಷದಿಂದ ಹಿಂದೆ ಈಗ ಫೋಟೋಸ್ ಆಗಲಿ ಅಥವಾ ವೀಡಿಯೋಸ್ ಇರ್ಬೋದು, ಏನು ಮಾಡ್ತೀವಿ ಅಂತ ಅವ್ರಿಗೊಂದು ಮೈಂಡ್ ಬಂದಿದೆ. ಅವರು ಆಗಲಿ ಅಥವಾ ಫ್ರೆಂಡ್ಸ್ ಯಾರೇ ಆಗಲಿ, ತುಂಬ ಮುಂಚೆ ಮಾತುಗಳು ಬರ್ತಿತ್ತು, ಸುಮ್ಮನೆ ಟೈಮ್ ಪಾಸು ಅದು ಇದು ಅಂತೆಲ್ಲ. ಬಟ್ ಈಗ ಕೆಲವರು ಅರ್ಥ ಆಗಿದೆ, ಕೆಲವರು ಇನ್ನೂ ಹಂಗೆ ಇದ್ದಾರೆ, ಹೋಗ್ತಾ ಇದೆ. ಅದು ಮೋಸ್ಟ್ಲಿ ಅಂದರೆ ನಂಗೆ ಅನ್ಸೋದು ಗೊತ್ತಿಲ್ಲ, ಇದು ಯಾವುದೋ ಒಂದು ಪ್ರಾಪರ್ ಕರಿಯರ್ ಆಗಿ ಹೋಗ್ಬೋದು ಅಥವಾ ಇದೊಂದು ಪ್ರಾಪರ್ ಎಜುಕೇಷನ್ ಸಿಸ್ಟಮ್ ಒಳಗಡೆ ಬರ್ಬೋದು ಅನ್ನೋದು ಇನ್ನೂ ಎಲ್ಲೂ ನಮ್ಗೆ ಯಾರಿಗೂ ತಿಳುವಕ್ಕಿಲ್ಲ, ಎಲ್ಲೂ ಗೊತ್ತಿಲ್ಲ. ಸೊ ಹಾಗಾಗಿ ಇದು ಬಂದ ತಕ್ಷಣ ಇದು ಟೈಮ್ ಪಾಸ್ ಹೌದು ಹೌದು ಅಥವಾ ಟೈಮ್ ವೇಸ್ಟ್, ಹೌದು, ದುಡ್ಡು ಖರ್ಚು ಸುಮ್ಮನೆ ಖರ್ಚು ಮಾಡ್ತಾರೆ ಸುಮ್ಮನೆ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ಸೊ ಹಂಗಾಗಿ ಆ ಪೇರೆಂಟ್ಸ್ಗೆ ಆ ಪರ್ಸ್ಪೆಕ್ಟಿವ್ ಇರ್ಬೋದು. ಈಗ ನೀವು ಆಲ್ರೆಡಿ ಪೇರೆಂಟು, ಹೌದು. ನಾನು ಹೇಳ್ಬೇಕಷ್ಟೇ ನನ್ನ ಮಗ ನೀವು ಇಲ್ಲ, ನಾನು ಮುಂಚೆನೆ ಅಪ್ಪ ಅಮ್ಮನ ಸಮೇತ ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ಟೆ, ಹೆಂಡ್ತಿನೂ ಅಷ್ಟೇ. ಅವ್ರಿಗೆ ಗೊತ್ತಾಗೋಯ್ತು ಇಷ್ಟೇ ಅಂತ, ಏನನ್ನಲ್ಲ. ಇದು ಐಡಿಯಾ ಚೆನ್ನಾಗಿತ್ತು. ಮಿಸ್ಟೇಕ್ ಮಾಡಿದ್ ನಾವಲ್ಲಿ. ಅವ್ರು ಅವಾಗಲೇ ಪೇರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿದ್ರು. ನಿಮ್ಮ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಮನ್ನ ನೀವು ಯಾವ ರೀತಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀರಾ? ಫೋಟೋಗ್ರಾಫರ್ ಅಂತನೋ ಅಥವಾ ಕನ್ಸರ್ವೇಷನಿಸ್ಟ್ ಅಂತನೋ ಅಥವಾ ನಾನು ಕಾಡಲ್ಲಿರುವಂಥ ಒಂದು ಕಥೆಗಳನ್ನು ಜನರ ಮುಂದೆ ಇಡುವಂಥ ಒಬ್ಬ ಕಥೆಗಾರ ಅಂತ? ಮೊದಲಾಗಿ ನಾನು ಹೇಳ್ಬೇಕಂದ್ರೆ ನ್ಯಾಚುರಲಿಸ್ಟ್ ಅಂತ ಹೇಳ್ಕೋಬೇಕು ಫಸ್ಟ್. ಯಾಕಂದರೆ ತಪ್ಪು, ನಾವು ಫೋಟೋಗ್ರಾಫರ್ ಅಂತ ಡೈರೆಕ್ಟ್ ಸ್ಟಾರ್ಟ್ ಮಾಡಿದ್ರೆ ತಪ್ಪಾಗುತ್ತೆ. ಯಾಕಂದರೆ ಈಗ ನಾವು ಮುಂಚೆ ಸ್ಟಾರ್ಟಿಂಗ್ ನಾನು ಫೋಟೋ ತೆಗೆದೆ ಅಷ್ಟು ಬಿಟ್ಟು ಬೇರೆ ಏನು ಪರ್ಸ್ಪೆಕ್ಟಿವ್ ಇಲ್ಲ. ಮಿಡ್ಲಲ್ಲಿ ನಾನು ಯಾವಾಗ ಶುರು ಮಾಡಿದಾಗ ಜೊತೆಯಲ್ಲಿ ಜನದ ಜೊತೆ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವುದೊಂದು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಹತ್ರ ನಾನು ಕಲಿತಾ ಇದ್ದೆ. ಅವ್ರ ಪೇಷನ್ಸು, ನಿಮಗೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಜೊತೆ ಬೆರಿಬೇಕು ಅಂತ ಇಲ್ಲ, ವೈಲ್ಡ್ ಲೈಫ್ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ ಪೇಷನ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಒಂದು ಲೈನ್ನಲ್ಲೇ ಪೇಷನ್ಸ್ ಡೆವಲಪ್ ಆಗುತ್ತೆ, ಅದು ಕಲಿಸುತ್ತೆ. ನೀವು ಆ ಮೊಮೆಂಟಿಗೆ ವೆಯ್ಟ್ ಮಾಡ್ಬೇಕು, ರೆಡಿ ಆಗಬೇಕು. ವೈಲ್ಡ್ ಲೈಫ್ ಡಸಂಟ್ ವೆಯ್ಟ್ ಫಾರ್ ಅಸ್, ನಾವು ವೈಲ್ಡ್ ಲೈಫಿಗೆ ವೆಯ್ಟ್ ಮಾಡಬೇಕೇ ಹೊರತು ವೈಲ್ಡ್ ಲೈಫ್ ನಮಗೆ ವೆಯ್ಟ್ ಮಾಡಲ್ಲ. ಆಗ ನಾವು ಹೇಳೋದೇನೆಂದರೆ ಫಸ್ಟ್ ಅಬ್ಸರ್ವೇಷನ್ ಮೇನ್ ಕೀ ಪಾಯಿಂಟ್ ಇಲ್ಲಿ. ನ್ಯಾಚುರಲಿಸ್ಟ್ ಆಗಿ ಬದುಕಿ ಆಮೇಲೆ ಫೋಟೋಗ್ರಾಫರು ಇತ್ಯಾದಿ ಏನಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌ ಡು ಯು ಡಿಫೈನ್ ನ್ಯಾಚುರಲಿಸ್ಟ್? ನ್ಯಾಚುರಲಿಸ್ಟ್ ಅಂದರೆ ನಿಮ್ಮ ಫಸ್ಟು ಬರ್ಡ್ ಇವತ್ತೊಂದು ಪಕ್ಷಿನ ನೋಡ್ತೀರಾ ಅಂತ ಇಟ್ಕೊಳ್ಳಿ ಕಾಡಲ್ಲಿ, ಅದೇ ಪಕ್ಷಿ ಮೇಲೆ ಸ್ಟಡಿ ಮಾಡ್ಬೇಕು ಕುತ್ಕೊಂಡು. ಅಂದಾಗ ಅದು ಯಾವ ಹೊತ್ತಿಗೆ ಬರುತ್ತೆ, ಅದು ಯಾವ ಹೊತ್ತಿಗೆ ಎಗಿರುತ್ತೆ, ಅದು ಯಾವ ಹೊತ್ತಿಗೆ ಅದ್ರ ಮೀಲ್ ಟೈಮ್, ಇಲ್ಲ ನೀರೊಳಗೆ ಅದು ಹೋಗಿ ನೀರು ಕುಡಿಯುತ್ತಾ. ನೀರೊಳಗೆ ಯಾವ ಪಕ್ಷಿಗಳು ಜಾಸ್ತಿ ಹೋಗಲ್ಲ, ನೀರಲ್ಲಿರೋ ಪಕ್ಷಿಗಳು ಯಾವುದು, ಲ್ಯಾಂಡ್ ಮೇಲಿರೋ ಪಕ್ಷಿಗಳು ಯಾವುದು. ಆಮೇಲೆ ನಿಮಗೆ ಮರದ ಮೇಲೆ ಕುತ್ಕೊಂಡು ಅದ್ರ ಫೀಡಿಂಗ್ ಸ್ಟಾರ್ಟ್ ಮಾಡೋದು ಪಕ್ಷಿಗಳು ಯಾವುದು. ಇದಿಷ್ಟು ಡಿಫರ್ ಆಗುತ್ತೆ. ಬುಕ್ಸು ಕೂತ್ಕೊಂಡು ಒಂದು ರೆಫರ್ ಮಾಡಿದ್ರೆ ಒಂದ್ರ ಮೇಲೆ ಒಂದು. ಸ್ಟಾರ್ಟಿಂಗ್ ನಾನು ಸುಮ್ಮನೆ ಗೂಗಲ್ ರಿವರ್ಸ್ ಇಮೇಜ್ ಸರ್ಚ್ ಇರ್ತಿತ್ತು ಮುಂಚೆ, ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದೆ ನಾನು. ಸ್ಟಾರ್ಟ್ ಮಾಡಿದ್ದು ಅದೇ ಥರನೇ. ಬಟ್ ಆಮೇಲೆ ಬೇಜಾರಾಗ್ತಾ ಬಂತು. ಕೆಲವು ರಿಪೋರ್ಟ್ಸ್ ಏನಾಗ್ತಾ ಇತ್ತು, ಕೆಲವ್ರದ್ದು ಸರಿಯಾಗಿ ಬರ್ತಾ ಇರಲಿಲ್ಲ. ಯಾವುದೋ ಬರ್ಡ್ ಐಡಿ ಹಾಕ್ತಾ ಇದ್ದೆ. ಆಮೇಲೆ ಏನಾಯಿತು, ಈ ಬರ್ಡ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಬರ್ಡ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಕ್ಲೀನಾಗಿ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದೆ. ಈ ಬರ್ಡ್ ಇಷ್ಟು ಆಲ್ಮೋಸ್ಟ್ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 2.5 ಅವರ್ 3 ಅವರ್ ಓದ್ತಾ ಇದೆ. ಅದರಿಂದ ಯಾವ್ಯಾವ ಪಕ್ಷಿ ಬಂದಿದೆ ಬ್ಯಾಂಗ್ಳೂರ್ಗೆ ಗೊತ್ತಾಗುತ್ತೆ, ಯಾವ್ಯಾವ ಪಕ್ಷಿ ಇದೆ ಬೆಂಗಳೂರಲ್ಲಿ ಅಂತ ಗೊತ್ತಾಗುತ್ತೆ. ರೆಕಾರ್ಡ್ ಮಾಡ್ತಾರೆ ಕೆಲವರು ಅಷ್ಟೇ, ಜಸ್ಟ್ ರೆಕಾರ್ಡ್ ಪರ್ಪಸ್ಗೆ ಹಾಕ್ತಾರೆ ಅಷ್ಟೇ. ಫೋಟೋ ಯಾರು ಪ್ರಾಪರಾಗಿ ತೆಗ್ದಿರೋ ಫೋಟೋ ಯಾರು ಹಾಕಲ್ಲ, ಬಟ್ ರೆಕಾರ್ಡ್ ಆಗುತ್ತೆ ಅಷ್ಟೇ. ಎವ್ರಿ ಇಯರ್ ಎಷ್ಟು ಬರ್ಡ್ಸ್ ಬಂದಿದೆ, ಎಷ್ಟು ಬರ್ಡ್ಸ್ ಫಾರಿನಿಂದ ಬಂದಿದೆ, ಇಲ್ಲಿ ಬರ್ಡ್ಸ್ ಇಲ್ಲಿದೆ, ಯಾವ್ದು ನಾರ್ತ್ ಇಂಡಿಯಾದಿಂದ ಇಲ್ಲಿಗೆ ಎಷ್ಟು ಬಂದಿದೆ, ಇಲ್ಲಿಂದ ಯಾವ್ದು ನಾರ್ತ್ ಇಂಡಿಯಾ ಹೋಗಿದೆ, ಎಲ್ಲ ಅದರಲ್ಲಿ ಸಿಗುತ್ತೆ. ನಿಮ್ಗೆ ಸಿಟಿ ಹಾಕಿದ್ರೆ ಎಲ್ಲ ನಿಮಗೆ ಈ ಬರ್ಡಲ್ಲಿ ಬರುತ್ತೆ ರೆಕಾರ್ಡ್. ಸೊ ಈ ಥರ ನ್ಯಾಚುರಲಿಸ್ಟ್ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಂಡು ಇಲ್ಲಿಂದ ಶುರು ಮಾಡಿದ್ರೆ ನ್ಯಾಚುರಲಿಸ್ಟ್. ಹೌ ಡು ಯು ಡಿಫೈನ್ ಯುವರ್ಸೆಲ್ಫ್? ಫೋಟೋಗ್ರಾಫರ್ ಅನ್ನೋಕ್ಕಿಂತ ಸ್ಟೋರಿ ಟೆಲ್ಲರ್ ಅಂತಲೇ ಇಷ್ಟಪಡ್ತೀನಿ. ಬಿಕಾಸ್ ಈಗ ಒಂದು ಹುಲಿ ಅಥವಾ ಒಂದು ಚಿರತೆ ಒಂದ್ಸಲಿ ಸಫರಿಗೆ ಹೋದರೆ ಬರೀ ಹುಲಿ ಭಾಗನೇ ಇರಲ್ಲ. ಮುಂಚೆ ಇತ್ತು, ಬಿಫೋರ್ ಸ್ಟಾರ್ಟಿಂಗ್ ವೈಲ್ಡ್ ಲೈಫ್ ಟೈಗರ್ ಲೆಪರ್ಡ್ ಅದೇ ಬೇಕು. ಒಂದು 7 ತಿಂಗಳು ನೋಡೇ ಇಲ್ಲ. ಸೊ ಆಫ್ಟರ್ ಸ್ವಲ್ಪ ಅದ್ರ ಬಗ್ಗೆ ಹೋಗ್ತಾ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಆದಮೇಲೆ ಈಗ ಒಂದು ಸಫರಿ ಹೋದರೆ ಮಿನಿಮಮ್ 3 to 4 ಸಫರಿ ಹೋಗ್ತೀವಿ. ಕಂಪ್ಲೀಟ್ ಆದ ಸಫರಿ ಎಲ್ಲ ಶಾರ್ಟ್ ಮಾಡ್ತೀವಿ, ನಾಟ್ ಓನ್ಲಿ ಟೈಗರ್. ಕೆಲವೊಬ್ರು ಲೈಕ್ ಬರೀ ಟೈಗರ್ ಅಂತ ಇದಾಗ್ತಾರೆ, ಕೆಲವೊಬ್ರು ಬರೀ ಲೆಪರ್ಡ್ಸ್, ಟೈಗರ್ ಸಿಕ್ಕರೆ ಮಾತ್ರ ಸಫಾರಿ ಅಂತಾರೆ. ಬಟ್ ಹಾಗಲ್ಲ, ಇವನ್ ಬರ್ಡ್ಸ್ ಇರಲಿ, ಎಲಿಫೆಂಟ್ಸ್, ಏನೇ ಇದ್ರು ಅಷ್ಟೇ
ಬಟ್ ನಾನು ಕಂಪ್ಲೀಟ್ ಎಲ್ಲಾನು ಒಂದು ಸ್ಟೋರಿ ಥರ ಮಾಡ್ಲಿಕ್ಕೆ ತುಂಬ ಇಷ್ಟ. ಒಂದು ಹುಲಿ ಭಾಳ ನೋಡ್ರೂ ಪರವಾಗಿಲ್ಲ, ಬಟ್ ಅದೊಂದು ಸ್ಟೋರಿ. ಲೆಪರ್ಡ್ ನಮಗೆ ಜಸ್ಟ್ ಗ್ಲಿಮ್ ಕೊಟ್ಟು ಹೋದ್ರು ಸಾಕು, ಲೆಪರ್ಡ್ ನೋಡೋದು ಅಷ್ಟೇ. ಸೊ ಅದ ಇಂಟ್ರೆಸ್ಟಿಂಗ್. ನಿಮ್ಮ ಆಪ್ಷನ್ಸ್ ಅಲ್ಲಿ ನಾನು ಫೋಟೋಗ್ರಾಫರ್ ಅಷ್ಟೇ. ಆಪ್ಷನ್ಸ್ ಬಿಟ್ಟು ಹೇಳ್ಬೋದು, ಏನ್ ತೊಂದ್ರೆ ಇಲ್ಲ, ಜನರಲಿ ಹಾಗೆ ನೋಡಿದ್ರು ಕೂಡ ಫೋಟೋಗ್ರಾಫರ್ ಅಷ್ಟೇ. ಏನ್ ನೋಡಿದ್ರು ಯಾವುದೇ ಸಬ್ಜೆಕ್ಟ್ ಆಗಿದ್ರು ಅದನ್ನ ಚೆನ್ನಾಗಿ ತೋರ್ಸೋದು ನಮ್ಮ ಕರ್ತವ್ಯ. ಹಾಗೆ ನೋಡೋದು ನಾನು. ಅದ್ರ ಹಿಂದೆ ಇದನ್ನ ತೆಗೆದುಬಿಟ್ಟು ಯಾರಿಗೋ ತೋರಿಸ್ಬಿಟ್ರೆ ಅದ್ರ ಸಂತತಿ ಉಳಿದು ಬಿಡತ್ತೆ ಅನ್ನೋದು ಕನ್ಸರ್ವೇಷನ್ ಪಾಯಿಂಟ್ ಆಫ್ ವ್ಯೂ ಇಲ್ಲ, ಅಥವಾ ಅದರಿಂದ ಯಾವುದೋ ಒಂದು ಕತೆ ಹೇಳ್ತಿದ್ದೀನಿ ಅಂತಿಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಫೋಟೋಗ್ರಾಫರ್ ಅಷ್ಟೇ. ಕ್ಯಾಪ್ಚರಿಂಗ್ ದ ಮೂಮೆಂಟ್ಸ್. ಹಾಂ, ಹೌದು. ಸೀಯಿಂಗ್ ಬ್ಯೂಟಿ ಇನ್ ಆರ್ಡಿನರಿ ಥಿಂಗ್ಸ್ ಅಂತಾರಲ್ಲ. ಇದು ನಿಮ್ಗೆ ಅಂದ್ರೆ ಪೇಷನ್ಸ್ ಇಂದ ಕಲ್ತಿರುವಂತ ಒಂದು ಏನಂತಾರೆ ಆ ಫೀಲ್ ಅಂತ ಹೇಳ್ತಾರೆ, ಅಥವಾ ನಿಮಗೆ ಫೋಟೋಗ್ರಫಿ ಅನ್ನೋದು ಒಬ್ಸೆಷನ್? ಹೌದು, ಅದೊಂಥರ ವಿಚಿತ್ರ ಹುಚ್ಚು ಇದ್ದಂಗೆ. ಸೊ ಅದು ಎಸ್ಪೆಷಲಿ ಮ್ಯಾಕ್ರೋ ಶುರು ಮಾಡಿಬಿಡುತ್ತೆ ಅಂದ್ರೆ ಏನಾಗುತ್ತೆ ಅಂದ್ರೆ ಕಾಯೋದು ಶುರು ಆಗ್ಬಿಡತ್ತೆ. ಯಾವ್ದಾರು ಈ ದೊಡ್ಡ ಪ್ರಾಣಿಗಳು ಸಾಮಾನ್ಯವಾಗಿ ಬಂದು ಹೋಗ್ಬಿಡತ್ತೆ ಅಥವಾ ನಿಂತ್ಕೊಂಡಿರತ್ತೆ, ಫೋಟೋ ತೆಕ್ಕೋಬಹುದು ಆರಾಮಾಗಿ. ಇವು ಹೇಗೆ ಅಂತಂದ್ರೆ ಅದು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಅರ್ಧ ಗಂಟೆ ತಗೊಳುತ್ತೆ. ಒಂದೊಂದ್ಸಲ ಕೊಟ್ರೆ ಒಳಗೆ ಹೋಗ್ಕೊಂತು ಅಂತಂದ್ರೆ ಬರ್ಲಿಕ್ಕೆ ಎಷ್ಟು ಹೊತ್ತು ಮಾಡತ್ತೋ ಗೊತ್ತಿರಲ್ಲ. ಕೂತ್ಕೊಂಡು ಕಾಯ್ತಾ ಇರೋದು, ಅಥವಾ ಯಾವುದೋ ಅದು ತಿರುಗಿ ಕಣ್ಣು ಕಾಣಿಸಕ್ಕೆ ಅಂತ ಕಾಯೋದು, ಇದೆಲ್ಲ ಈ ಒಳ್ಳೆ ಪೇಷನ್ಸ್ ಕಲ್ಸತ್ತೆ. ಸೊ ದ್ಯಾಟ್ ಅಬ್ಸೆಷನ್ ಓವರ್ ಒನ್ ಇಮೇಜ್, ಬಹುಶಃ ಅದಕ್ಕೆ ಫೋಟೋಗ್ರಫಿ ಅಂದ್ರೆ ಇಷ್ಟ ಅನ್ಸುತ್ತೆ. ಅದೇ, ಸೊ ಫೋಟೋಗ್ರಫರ್. ನಿಮ್ಗೆ ಫೋಟೋಗ್ರಫಿ ಅಬ್ಸೆಷನ್ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ನಾನು ಖುಷಿಗೆ ನಾನು ಮಾಡೋದಷ್ಟೇ ಅಂತ, ಅಥವಾ ಹೇಗೆ? ಹೌ ಡು ಯು ಸಿ? ಇಲ್ಲ, ನಾನೊಂದು ಅದೇ ಸ್ಟಾರ್ಟ್ ಮಾಡಾದ್ಮೇಲೆ ಲೈಕ್ ವೈಲ್ಡ್ ಲೈಫ್ ಅನ್ನೋದೊಂದು ಕಂಪ್ಲೀಟ್ ನನ್ನ ಲೈಫ್ ಅಂತ ಫಿಕ್ಸ್ ಆಗ್ಬಿದೆ. ಯಾವಾಗ ಇದೆಲ್ಲ MNC ಎಲ್ಲ ಸ್ಟಾಪ್ ಆಗಿ, ಬಟ್ ಇದಕ್ಕಿಂತ ಮುಂಚೆ ನಾನು ಬೇರೆ ಫೋಟೋಗ್ರಫಿ 2014 ವೆಡ್ಡಿಂಗ್ಸ್ ಅದೆಲ್ಲ ಅದ್ರ ಸ್ವಲ್ಪ ಟಚ್ ಇದ್ದು, ನಾನು ಇಲ್ಲಿಂದ ಒಬೇಸನ್ಗಿಂತ ಕಂಪ್ಲೀಟ್ ಫೋಟೋಗ್ರಫಿನಾಗೆ ಹೋಗ್ತಾ ಇದೆ. ಸೊ ಹಂಗೆ ಸ್ವಲ್ಪ ವಿಭಿನ್ನ ಆಗಲಿ ಅಥವಾ ಕಷ್ಟ ಆದ್ರೂ ಸರಿ, ಪೇಷನ್ಸ್ ಆದ್ರೂ ಸರಿ, ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದ್ಭುತ ಶಾರ್ಟ್ಸ್ಗಳು ತೆಗಿಬೋದು. ಫೋಟೋಗ್ರಫಿ ಅಂದ್ರೆ ಒಂಥರ ಖುಷಿ ಕೊಡುತ್ತೆ, ಬಟ್ ಫ್ರೇಮಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಫ್ರೇಮಿಂಗ್ ಅನ್ನೋದು ಕಲಿಯೋದಿದೆಯಲ್ಲ, ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ ಫ್ರೇಮಿಂಗಲ್ಲಿ. ಇವಾಗ ನನ್ನ ಪರ್ಸ್ಪೆಕ್ಟಿವ್ ನನಗೆ ಝೂಮ್ನಲ್ಲಿ ತೆಗಿಬೇಕು ಅಂತ ಆಸೆ ಆಗುತ್ತೆ, ಇನ್ನು ಕೆಲವ್ರಿಗೆ ವೈಡ್ ಆ್ಯಂಗಲ್ ತೆಗಿಬೇಕು ಅಂತ ಆಸೆ ಆಗುತ್ತೆ, ಇನ್ನು ಕೆಲವ್ರಿಗೆ ಒಂದು ಶಾರ್ಟ್ ಇದ್ರಲ್ಲಿ ತೆಗಿಬೇಕು, ಒಂದು ಇಷ್ಟೇ ಮಿಲಿಮೀಟರ್ಸು 70 mm ಲೆನ್ಸಲ್ಲೂ ಡಿಫರ್ ಆಗುತ್ತೆ. ಪ್ರತಿಯೊಂದು ಲೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಕೆಲವೊಬ್ರಿಗೆ. ಬಟ್ ನಮಗೇನು ಅನಿಸುತ್ತೆ, ನನಗೆ ಫೋಟೋಗ್ರಫಿ ಈಸ್ ಪ್ಯಾಷನ್ ಫಸ್ಟ್. ಸೆಕೆಂಡ್ ಥಿಂಗ್ ಈಸ್ ಐ ಆಮ್ ಅ ವರ್ಸಟೈಲ್ ಟ್ರಾವೆಲ್ ಫೋಟೋಗ್ರಾಫರ್. ಎವ್ರಿವೇರ್ ಐ ಕ್ಲೈಮ್ ಇಟ್. ನಾನು ಅದು ಕ್ಲೈಮ್ ಮಾಡೋದಕ್ಕೆ ಅಂತಲೇ ಹೇಳ್ತೀನಿ. ಸೂಪರ್. ನೀವು ಅವಾಗಲೇ ಮಾತಾಡ್ತಾ ಹೇಳ್ತಾ ಇದ್ದೀರಿ ಅಂದರೆ ಕೆಲವೊಮ್ಮೆ ಒಂದು ಶಾರ್ಟ್ಗೋಸ್ಕರ ತುಂಬ ಹೊತ್ತು ಕಾಯಬೇಕಾಗುತ್ತೆ, ಆ ಪರ್ಫೆಕ್ಟ್ ಶಾರ್ಟ್ ಸಿಗಲ್ಲ ಅಂತ. ನಾವು ಲಾಸ್ಟ್ ಟೈಮ್ ಟ್ರಾವೆಲ್ ವ್ಲಾಗರ್ಸ್ ಹತ್ರ ಮಾತಾಡ್ಬೇಕಾದ್ರೆ ಅವರಿಗೆ ಅದೇ ಹೇಳ್ತಾ ಇದ್ವಿ. ಅಂದರೆ ಒಬ್ರು ಒಂದು ಫೋಟೋಗ್ರಾಫರ್ ಅದೊಂದು ಕಿಂಗ್ ಫಿಶರ್ದು ನದಿ ಮೇಲೆ ಇರುವಂಥ ಒಂದು ಫೋಟೋ ಹೊಡೆಯೋದಕ್ಕೆ ಅರೌಂಡ್ 700-7,000 ಶಾರ್ಟ್ಸ್ ಏನೋ ತೆಗೆದಿದ್ರು ಅದು. ಬಟ್ ಎಷ್ಟೋ ವರ್ಷ ಬೇರೆ ಕಾದಿದ್ರು, ಎಷ್ಟೋ ಡೇಸ್ ಏನೋ ಇತ್ತು ಅದು. ಸೊ ಆ ಥರ ಪೇಷನ್ಸಲ್ಲಿ ಕಾಯ್ಬೇಕಾದ್ರೆ, ಒಂದೇ ಜಾಗದಲ್ಲಿ ಕೂತು ಸುಮಾರು ಸಮಯ ಕಾದಿದ್ದು ಇರುತ್ತೆ ಫೋಟೋ ತೆಗಿಬೇಕಾದ್ರೆ. ಹಂಗಿದ್ದಾಗ ಅಂಥ ಟೈಮಲ್ಲಿ ಆಕ್ಚುಲ್ ಆಗಿ ಫೋಟೋಗ್ರಾಫರ್ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ ಅಂತ? ಊಟ ತಿಂಡಿ ಬೇಡ ಸದ್ಯಕ್ಕೆ ಅಂತ ಓಡೋದು ಫಸ್ಟ್. ಅದು ಬಂದರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ಸಬ್ಜೆಕ್ಟ್ಗೋಸ್ಕರ ವೆಯ್ಟ್ ಮಾಡ್ತೀವಿ ನಾವು. ಪ್ರತಿ ಸಲನೂ ಸಬ್ಜೆಕ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಪ್ರಾಮಿನೆನ್ಸ್ ತುಂಬ ಜಾಸ್ತಿ ಕೊಡ್ತೀವಿ. ಯಾಕೆಂದರೆ ಸಬ್ಜೆಕ್ಟ್ ಏನಾಗುತ್ತೆ, ನಮಗೆ ನಾವು ಯಾವುದೇ ಒಂದು ಪ್ರಾಣಿ ಪಕ್ಷಿನ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಆವಾಗಲೇ ನಾವು ಸಕ್ಸಸ್ ಆಗೋಕ್ಕಾಗೋದು ಫೋಟೋಗ್ರಫಿ. ಇಲ್ಲಾಂದರೆ ನಮಗೆ ಫೋಕಸ್ಸು ಎಲ್ಲ ಶಿಫ್ಟ್ ಆಗ್ತಾ ಹೋಗುತ್ತೆ. ತುಂಬ ಟೈಮ್ ಅನ್ನೋಕ್ಕಿಂತ ತುಂಬ ದಿನಗಳಿರುತ್ತೆ. ಈಗೊಂದು ನನಗೊಂದಿದೆ ಅಂದರೆ ಲೈಕ್ ಚಿರತೆ ಮರ ಡಿಸೆಂಡಿಂಗ್ ಶಾಟ್ ಅಂತ ಹೇಳ್ತೀವಿ. ಸೊ ನನಗೆ ಚಿರತೆನೇ ಅಷ್ಟು ಲಕ್ಕಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಕೆಲವೊಬ್ಬರಿಗೆ ತುಂಬ ಡಿಫ್ರೆನ್ಸ್ ಇದೆ, ಉಲ್ಟಾ ಇದೆ. ಚಿರತೆ ಒಂದು ಮರ ಇಳಿರೋದು, ಅದ್ರ ಜೊತೆಗೆ ಕ್ಲೈಂಬಿಂಗ್ ಮತ್ತು ಅಥವಾ ಡಿಸೆಂಡಿಂಗ್ ಅವಳಿ ಕ್ಲೈಂಬಿಂಗ್ ಅದೊಂದು ತೆಗಿಬೇಕು ಅಂತ ಮಿನಿಮಮ್ ಒಂದು ವರ್ಷ ಆಯಿತು. ಕಬಿನಿ, ಬಂಡೀಪುರ ಚಿರತೆ ಸಿಕ್ತಿತ್ತು, ಕ್ಲೈಂಬಿಂಗ್ ಸಿಗ್ತಿರಲಿಲ್ಲ, ಇಲ್ಲ ಡಿಸೆಂಡಿಂಗ್ ಸಿಗ್ತಿರಲಿಲ್ಲ. ಬೇರೆ ಶಾರ್ಟ್ಸ್ ಎಲ್ಲ ಸಿಗ್ತಿತ್ತು. ಅದು ಸಿಕ್ಕಿ ಕೊನೆಯಲ್ಲಿ ತುಂಬ ದೂರ ಆಯಿತು. ಅದನ್ನ ಒಂದು ಲಕ್ಕಿಗೆ ಪಕ್ಕದ ಜೀಪ್ ಇರೋ ಪಕ್ಕದ ಟ್ರೀಗೆ ಬಂದು ಅದು ಒಂದು ಕಿಲ್ನ ಎತ್ಕೊಂಡೋಗಿ ಡಿಸೆಂಡಿಂಗ್ ಶಾರ್ಟ್ ಸಿಕ್ತು. ಸೊ 1 ವರ್ಷ ತಗೋತು ಅದೊಂದು ಫೋಟೋ ತೆಗೆದು.
ಬೇರೆಲ್ಲ ಸಿಕ್ಕಿದೆ. ಡಿಸೆಂಡಿಂಗ್ ಆಗಿ ಕಂಪ್ಲೀಟ್ ಅದೇ ಸ್ಟಕ್ ಮೂಮೆಂಟ್ಗೆ 1 ವರ್ಷ ಆಗಿದೆ ಫಸ್ಟ್ ಫೋಟೋ. ಸೂಪರ್. ಸೊ ಈ ಸಫಾರಿ ಅಲ್ಲೆಲ್ಲ ಹೋದಾಗ ಪರವಾಗಿಲ್ಲ, ಏನು ಅನ್ಸಲ್ಲ, ಏನು ಸಿಕ್ಕಿದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗತ್ತೆ ಅಂತ ಅನ್ಸುತ್ತೆ. ಅದೇ ಈ ಮ್ಯಾಕ್ರೋಗೆ ಹೋದಾಗ ತಲೆನಲ್ಲಿ ಓಡೋದು, ಹಿಂದೆ ಗೊತ್ತಿಲ್ಲದೆ ಬೇರೆ ಏನು ಬಂದ್ಬಿಟ್ಟಿರತ್ತು ಅಂತ ಅಂದ್ಬಿಟ್ಟು. ಒಂದ್ಸಲ ನಾನು ನನ್ನ ಫ್ರೆಂಡು ಇಲ್ಲೇ JP ನಗರದಲ್ಲಿ ಒಂದು ಚಿಕ್ಕ ಕಾಡಲ್ಲಿ ಫೋಟೋ ತೆಗಿತಾ ಇದ್ವಿ. ರಾತ್ರಿ ಹೊತ್ತು ಸ್ಪೋರಿಲೇಷನ್ ನಡೆಯುತ್ತೆ, ಅಣಬೆದು ಫಂಗಸ್ದು. ಸೊ ಅವನು ಟಾರ್ಚ್ ಹಿಡ್ಕೊಂಡಿದ್ದ ಅರ್ಜುನ್ ಅಂದ್ಬಿಟ್ಟು. ನಾನು ಕ್ಯಾಮ್ರಾದಲ್ಲಿ ಏನೋ ಸೆಟ್ಟಿಂಗ್ಸ್ ನೋಡ್ಬಿಟ್ಟು ವ್ಯೂ ಫೈಂಡ್ರಲ್ಲಿ ಏನೋ ಮಾಡಿದೆ. ನಮ್ಮ ಅದೃಷ್ಟಕ್ಕೆ ಯಾರೋ ಒಬ್ಬ ರ್ಯಾಂಡಮ್ ಪರ್ಸನ್ ನಡ್ಕೊಂಡು ಹೋಗ್ತಾ ಇದ್ದ. ಅಣ್ಣ ಇಲ್ಲಿ ನೋಡಿ ಮಂಡ್ಲಾವು ಅಂತ. ಅದು ನೋಡಿದ್ರೆ ರಸಲ್ಸ್ ವೈಪರ್ ಅದು ನೇರ ನಡ್ಕೊಂಡ್ ಬರ್ತಾ ಇತ್ತು. ನಾವೇನು ಕೈ ಕಾಲು ಅಲ್ಲಾಡ್ಸಲ್ಲ, ಏನೂ ಇಲ್ಲ, ಫರ್ಮ್ ಆಗಿ ಟ್ರೈಪಾಡ್ ಹಾಕೊಂಡು ಹೀಗೆ ನಿಂತು ಬಿಟ್ಟಿದ್ದೀವಿ. ಸೊ ನಮಗೆ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಸುಮ್ಮನೆ ಇತ್ತು ಅಂತಂದ್ರೆ ಬಹುಶಃ ನಮ್ಮ ಪಕ್ಕನೇ ಹರಿದೋಗಿರ್ತಿತ್ತೋ ಏನೋ ಗೊತ್ತಿಲ್ಲ, ಏನು ಮಾಡದೆ ಸುಮ್ಮನೆ ಹೋಗ್ಬೋದು. ಆದ್ರೆ ಅದೊಂದು ಭಯ ಯಾವಾಗ್ಲೂ ಇದ್ದೇ ಇರತ್ತೆ. ಸೊ ಅದು ಯಾವಾಗ್ಲೂ ತಲೆನಲ್ಲಿ ಓಡೋದು, ಸುತ್ತಮುತ್ತ ಏನಿದೆ ಆ ಕಡೆ ಈ ಕಡೆ ಅಂತ. ನೀವು ಫೋಟೋ ತೆಗೆಯೋ ಕೊನೆಗೆ ಇವರು ಏನು ಫೋಟೋ ಹಾಕಿದ್ರೆ ಅದೇ ನೋಡಿ ದೊಡ್ಡ ರಿಸ್ಕ್. ನಾನು ಓಲ್ಡ್ ಮ್ಯಾಗಝೈನ್ ಹೌಸ್ ಹೋಗಿದ್ದೆ. ಓಲ್ಡ್ ಮ್ಯಾಗಝೈನ್ ಹೌಸ್ ಅಂದ್ರೆ ದಾಂಡೇಲಿ. ಅಲ್ಲಿ ಈ ಬರ್ಡ್ಸ್ಗೆ ಹೈಡ್ ಇದೆ, ಅಲ್ಲಿ ಫೋಟೋಗ್ರಫಿ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಎಷ್ಟೊತ್ತು ಬೇಕೋ ಮಾಡ್ತೀರಾ ಮಾಡಿ, ನಿಮ್ಗೆ ಬರ್ಡ್ಸ್ ಬರುತ್ತೆ, ಕೂತ್ಕೊಳ್ಳುತ್ತೆ, ಅದು ಸ್ನಾನ ಮಾಡುತ್ತೆ, ಎಲ್ಲ ಮಾಡುತ್ತೆ. ಅಲ್ಲಿ ಎಲ್ಲ ಥರ ಫೋಟೋಸು ನೀವು ತೆಗಿಬಹುದು ಎಕ್ಸ್ಪ್ಲೋರ್ ಮಾಡಿದ್ರೆ. ಹಿಂದೆಗಡೆ ಚೇಳು ಹಿಂಗೆ ಹಿಡ್ಕೊಂಡು ಇಲ್ಲೇ ನಿಂತಿದ್ದಾರೆ, ಡೈರೆಕ್ಟ್ ರೆಡಿಯಾಗಿದೆ. ನಾನು ಶೂ ಹಾಕಿರ್ಲಿಲ್ಲ ಅಂದಿದ್ರೆ ಪಕ್ಕ ಹಿಡಿದು ಹೊಡಿಯೋದು ಕೊಂಡಿ. ಅದರದ್ದು ಒಂದು ಫೋಟೋ ಮಾಡಿದ್ವಿ ಫೋನ್ನಲ್ಲಿ. ಅದೊಂದು ಇನ್ಸ್ಟಾಗ್ರಾಮ್ ರೀಲ್ ಬರುತ್ತಲ್ಲ, ಯಾರೊಬ್ರು ಫುಲ್ ಫೋಕಸ್ ಫೋಟೋ ತೆಗಿತಾ ಇರ್ತಾರೆ, ಒಂದು ಸಣ್ಣ ಕಬ್ದು ಫೋಟೋ ತೆಗಿತಾ ಇರ್ಬೇಕಾದ್ರೆ, ಬಟ್ ಹಿಂದ್ಗಡೆಯಿಂದ ದೊಡ್ಡ ಸಿಂಹ ಬಂದಿರುತ್ತೆ. ಅದೇ ಥರನೇ. ಇಲ್ಲ, ನೀವ್ ಹೇಳಿದ್ ನಿಜ. ಅದು ನಾವೇ ಒಂದ್ಸಲಿ ಫೋಟೋ ಫ್ರೇಮ್ ಮಾಡಿ ಎಷ್ಟೊಂದ್ಸಲಿ ಸಿನಾರಿ ಆಗಿದೆ. ಒಂದು ಲಾಸ್ಟ್ ನವೆಂಬರ್ಲಿ ಕೂಡ ತಡೋಬ ಹೋದಾಗ ಹಿಂಗೆ ಮದರ್ ಹೋಗಿತ್ತು, ಕಪ್ಸಿತ್ತು 2 ಸಬ್ ಅಡಲ್ಟ್ಸ್, ಅರೌಂಡ್ 1.5 ಸಮಥಿಂಗ್ ಮೇ ಬಿ. ಸೈಟಿಂಗ್ ಎಲ್ಲ ಆಯಿತು. ಇನ್ನೇನು ಸ್ವಲ್ಪ ಜಾಗನ ಅದಕ್ಕೆ ಕಂಪ್ಲೀಟ್ ಹೆಡ್ ಆನ್ ಶಾಟ್ಸ್ ಬೇಕಿತ್ತು. ಸೊ ಅಲ್ಲಿ ಡ್ರೈವರ್ಸ್ ತುಂಬ ಸಕ್ಕತ್ತಾಗಿ ಕೋಆಪ್ರೇಟ್ ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ವಿ. ನಮಗೆ ಕೊನೆ ಮೂಮೆಂಟ್ ಇನ್ನೇನು ಸನ್ಸೆಟ್ ಆಗ್ತಿತ್ತು, ಬ್ಯಾಕ್ ಶಾಟ್ ಸಕ್ಕತ್ತಾಗಿತ್ತು, ಲೈಟಿಂಗ್ಸ್ ಎಲ್ಲ ತುಂಬ ಒಳ್ಳೆ ಗೋಲ್ಡನ್ ಅವರಿತ್ತು, ಶಾರ್ಟ್ ಮಾಡಬೇಕಿತ್ತು. ನಾನು ಹಿಂಗೆ ನನ್ನ ಪಕ್ಕ ಅಣ್ಣ ಇದ್ದ, ಇನ್ಯಾರು ಇಲ್ಲ, ಎಂಟರ್ ಜೀಪ್ಸ್ ಎಲ್ಲ ಹಾಕಿದ್ರು. ಅದು ಬಫರ್ಡ್ ಝೋನ್, ಒಂದು ಜೀಪ್ ಬಿಟ್ಟರೆ ಇನ್ನೊಂದು ಜೀಪ್ ಎಲ್ಲೋ ಒಂದು 3 ಕಿಲೋಮೀಟರ್ಸಿಂದ ಆಚೆ ಇರುತ್ತೆ. ಕೆಲವೊಂದ್ಸಲ ಎಲ್ಲ ಜೊತೆಗೆ ಇಡ್ತಾರೆ ಒಂದು ಸ್ವಲ್ಪ ಮೂಮೆಂಟ್ ಆದರೆ. ಆ ಥರ ಟೈಮಲ್ಲಿ 2 ಟೈಗರು ನನಗೆ ಅದೊಂದು ಈ 2025 ಅದೊಂದು ಕ್ರೇಜಿ ಸೈಟಿಂಗ್. ಒಂದೇ ಟ್ರ್ಯಾಕಲ್ಲಿ ಬ್ರದರ್ಸ್ ಅದು ಆ್ಯಕ್ಚುಲಿ, ಇಬ್ಬರು ಅಣ್ಣ ತಮ್ಮಂದಿರು, ಒಂದೇ ಟ್ರ್ಯಾಕಲ್ಲಿ ಹೆಡ್ ಆನ್ ಬಂತು. ಸೊ ಹಿಂದೆ ತುಂಬ ಸೈಲೆಂಟ್ ಇತ್ತು, ಫ್ರಂಟದ್ದು ನಾವು ಸಖತ್ತು ಬೇರೆ ಜಿಪ್ಪು ನಮಗಿಂತ ಮುಂಚೆ ಬಂದು ಶಾರ್ಟ್ ಮಾಡ್ತಿದ್ವು, ಹತ್ತಿರ ಹೋಗೋದು ಆ್ಯಂಡ್ ಸ್ವಲ್ಪ ಇಮೇಜ್ಗಳಿಗೆ ಜಾಸ್ತಿ ಬೇಕು ಅಂತ ಸೌಂಡ್ ಎಲ್ಲ ಮಾಡೋದು, ಆ ಥರ ತುಂಬ ನಡೆಯುತ್ತೆ. ಸೊ ಅದೊಂದು ಮಾಡಿದಾಗ ಅದು ಸಖತ್ ಅಗ್ರೆಸಿವ್ ಆಗಿದೆ. ಹಿಂದೆ ಅದು ಕಿಲ್ ಕೂಡ ಮಾಡಿಲ್ಲ ಅನ್ಕೋತೀನಿ, ಮೇ ಬಿ ಅರೌಂಡ್ 2-3 ಡೇಸ್ ಆಗಿರ್ಬೋದು. ಅದರದ್ದು ಎಫೆಕ್ಟ್ ಅನ್ನೋ ಗೊತ್ತಿಲ್ಲ. ಸೈಲೆಂಟಾಗಿ ಹೆಡ್ ಆನ್ ಕೊಡ್ತಿತ್ತು. ಇನ್ನೇನು ಸೈಲೆಂಟಾಗಿ ಕೊಡ್ತೀನಿ, ನಾವು ಜೀಪ್ ಮುಂದೆನೇ ಹಾಕೊಂಡಿದ್ವಿ, ಒಳ್ಳೆ ಹೆಡ್ ಆನ್ ಸಿಗುತ್ತೆ ವಿಡಿಯೋ ಶಾರ್ಟ್ಸ್ಗೆ ಅಂತ. ಲೈಫ್ ಟೈಮ್ ಇಮೇಜ್ ಅದು. ಒಂದೇ ಟ್ರ್ಯಾಕಲ್ಲಿ 2 ಟೈಗರು ನಮ್ಮದೇ ಹೆಡ್ ಆನ್ ಬರ್ತೀನಿ ಅಂದಾಗ ಹಂಗೆ ನೋಡ್ತಾ ಇದ್ವಿ. 2 ನಿಮಿಷ ಅಷ್ಟೇ ರಪ್ಪ ಅಂತ ಬಂದು ಜೀಪ್ಗೆ ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತು. ಇನ್ನೊಂದು 10-5 ಅಡಿ ಆದಿದ್ರೆ ಪಕ್ಕ ಅದು ಮಾಡ್ತಿಲ್ಲ. ಬಟ್ ಅವತ್ತಂಗೆ ಸಿನಾರಿ ಹಂಗಿತ್ತು. ಅದು ಹೋದ್ಮೇಲೆ ಗೊತ್ತಾಯ್ತು ಇಬ್ರು ಆಟ ಆಡ್ತಿದೆ ಕಪ್ಸ್ ಅಂತ. ಬಟ್ ನಮಗೆ ಅದು ಸಡನ್ ಆಗಿ ಪ್ರೇಟ್ ಮಾಡೋಕ್ಕಾಗಲ್ಲ ಯಾವಾಗ ವೈಲ್ಡಿಂಗ್ ಅಂತ. ಬಟ್ ನಾವೆಷ್ಟು ಅದರಿಂದ ರೆಸ್ಪೆಕ್ಟ್ ಕೊಟ್ಟು ದೂರ ಶಾರ್ಟ್ ಮಾಡ್ತೀವಿ, ನಮಗೆ ಅಷ್ಟು ಅದು ಸೂಪರ್ ಆಗಿ ಒಳ್ಳೊಳ್ಳೆ ಶಾರ್ಟ್ ಸಿಗುತ್ತೆ. ನಮಗೂ ಕೂಡ ಫ್ರೀಯಾಗಿ ಆರಾಮಾಗಿ ಫೋಟೋಗ್ರಫಿ ಮಾಡೋ ಚಾನ್ಸ್ ಆಗುತ್ತೆ. ಅದೊಂದು ನಾನು ಒಂದ್ಸಲಿ ನಾನು ಇದಕ್ಕೆ ಹೋಗಿದ್ದೆ, ಬಂಡೀಪುರ ಸಫಾರಿ ಹೋಗಿದ್ದೆ. ಸೊ ಅಂದ್ರೆ ನಿಮ್ ಲೆವೆಲ್ಗೆ ಫೋಟೋಗ್ರಾಫರ್ ಅಲ್ಲ, ಸಣ್ಣ ಪುಟ್ಟ ನನಗೆ ಸಮಾಧಾನ ಆಗೋಂಗೆ ಫೋಟೋ ತೆಗಿತೀನಿ. ಅವತ್ತು ನಂಗೆ ಆಕ್ಚುಲಿ ಲಕ್ಕಿಲಿ ವೈಲ್ಡ್ ಡಾಗ್ ಸಿಕ್ಕಿತ್ತು. ಆಮೇಲೆ ಜೊತೆಗೆ ಅವತ್ತೇನಾಗಿತ್ತು, ಹಿಂಗೆ ಜೀಪಲ್ಲಿ ಹೋಗ್ತಾ ಇದ್ದಿದ್ದು, ಎದುರುಗಡೆಯಿಂದ ಒಂದು ಆನೆ ಮತ್ತೆ ಪ್ರೆಗ್ನೆಂಟ್ ಆನೆ ಅದು, ಆಮೇಲೆ ಜೊತೆಗೆ ಇನ್ನೊಂದು ಯಾವುದೋ ಒಂದು ಆನೆ ಇತ್ತು. ಅದು ಸಣ್ಣ ಮರಿ ಫಸ್ಟ್ ಓಡ್ ಬಂತು. ಅದಾದ್ಮೇಲೆ ಅದ್ರ ಹಿಂದೆ ಇದು ಫುಲ್ಲು ಜೀಪಿಗೆ ಅಟ್ಯಾಕ್ ಮಾಡೋ ರೇಂಜಿಗೆ ಓಡ್ಬೋದಿತ್ತು. ಅವ್ನ ಡ್ರೈವರ್ ಅವ್ರಿಗೆ ಗೊತ್ತಿರುತ್ತಲ್ಲ, ಫುಲ್ಲು ರಿವರ್ಸಲ್ಲಿ ಹೊಡಿತಾ ಇದ್ದಾನೆ ಜೀಪು. ಸದ್ಯ ಏನೂ ಆಗಿಲ್ಲ, ಬಚಾವಾದ್ವಿ, ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇದು ಮಾಡ್ತಾ ಇರ್ತಾರೆ. ಅದೇ ಬಟ್ ಮಜಾ ಇತ್ತು. ಇದೇ ಫೋಟೋ ಆಮೇಲೆ ತೋರಿಸ್ತೀನಿ. ಸೊ ಈ ಕಾಡಲ್ಲಿ ನಿಮ್ಗೆ ಯಾವತ್ತಾದ್ರೂ ಭಯ ಆಗಿದ್ದ ಮೂಮೆಂಟು ಅಂತ ಏನಾದ್ರು ಇದೆಯಾ? ಅಥವಾ ಈಗ ಅವಾಗಲೇ ಅವ್ರು ಮಾತಾಡ್ಬೇಕಾದ್ರೆ ಲೆಪರ್ಡ್ ಅನ್ಸುತ್ತೆ ಹೇಳ್ತಾ ಇದ್ರಿ, ಅಂದ್ರೆ ಆ ಇಮೇಜ್ ಸಿಗ್ಲಿಲ್ಲ ಬಟ್ ಕಣ್ಣಲ್ಲಿ ನೋಡಿ ಖುಷಿ ಪಟ್ಟಿದ್ದು ಅಂತ ಯಾವ್ದೋ ಒಂದು ಫೋಟೋ ತೆಗಿಬೇಕಾದ್ರೆ ಟೈಗರ್ ಮದ ವಿತ್ ಕಪ್ಸ್. ಕರೆಕ್ಟ್. ಸೊ ಹಂಗ್ ಅಂದ್ಕೊಂಡು ಸಿಗದೆ ಹೋದಾಗ
ಬೇಜಾರಾಗುತ್ತಾ ಅಥವಾ ಇಲ್ಲ ಕಣ್ಣಲ್ಲಿ ನೋಡಿದ್ನೆಲ್ಲ ಸಾಕು ಅಂತ ಸಮಾಧಾನ ಆಗುತ್ತಾ? ಡಿಪೆಂಡ್ಸ್. ಚಾರ್ಜ್ ಖಾಲಿಯಾಗಿ ಎಷ್ಟೊಂದು ಸಲ ನನಗೆ ಟೈಗರೇ ಸಿಕ್ಕಿಲ್ಲ. ಟೈಗರ್ ಸಿಕ್ಕಿದೆ, ನಾನು ಫೋಟೋ ತೆಗಿಯೋಕ್ಕಾಗಿಲ್ಲ ಕ್ಯಾಬಿನಿಲಿ. ನಮಗೂ ಗೊತ್ತಿಲ್ಲ ಬ್ಯಾಟ್ರಿಗಳು ಎಕ್ಸ್ಟ್ರಾ ಕ್ಯಾರಿ ಮಾಡಬೇಕು. ಎವ್ರಿ ಸಫಾರಿ ಈಸ್ ನ್ಯೂ ಲೆಸನ್ ಫಾರ್ ಅಸ್. ಪ್ರತಿ ಸಫಾರಿಲೂ ಒಂದು ಪಾಠ ಕಲಿತಾನೇ ಇರ್ತೀವಿ. ಚಾರ್ಜ್ ಇಲ್ಲ, ಬ್ಯಾಟ್ರಿ ಇಲ್ಲ, ಬ್ಯಾಟ್ರಿ ಚಾರ್ಜ್ಗೆ ಹಾಕಿದ್ದೀನಿ ಅಂತ ಆನ್ ಮಾಡಿ, ಅಲ್ಲಿ ಪವರ್ ಇಶ್ಯೂಸ್ ತುಂಬ ಇತ್ತು ಮೊದಲು, ಇವಾಗಲ್ಲ. ಈಗ ನಾನು ಮಾತಾಡೋದು ಸೇಯಿಂಗ್ ಅಬೌಟ್ 2017. ಆಗ ಪವರ್ ಇಶ್ಯೂಸ್ ತುಂಬ ಇರ್ತಾ ಇತ್ತು, ಹೈ ಪವರ್ ಇಶ್ಯೂ. ಅಲ್ಲಿ ಆಫ್ ಆಗು, ನಮಗೂ ಗೊತ್ತಿಲ್ಲ ಆಗಿರೋದು ಚಾರ್ಜ್ ಅಂತ ತೊಗೊಂಡು ಸೀದಾ ಹಾಕೊಂಡು ಹೊರಟ್ರು ಅವರು. ಏನೂ ಇಲ್ಲ, ನಾನು ಆನ್ ಮಾಡ್ತೀನಿ, ಆನ್ ಆಗ್ತಾ ಇಲ್ಲ. ಸುಮ್ಮನೆ ನೋಡ್ಕೊಂಡು ಬಂದೆ. ಟೈಗರ್ ಅಷ್ಟೇ, ಮೇಲ್ ಟೈಗರ್, ಅದು ಮುಂದೆ ಬಂದು ನಿಂತಿದ್ದ, ಆರಾಮಾಗಿ ನಿಂತಿದೆ. ಬೇರೆಯವರೆಲ್ಲ ಟ್ರರ್ ಅನ್ನಿಸ್ತಾ ಇದಾರೆ. ನಾನು ಸರಿ ಆಯ್ತು, ಇಷ್ಟು ಏನು ಮಾಡೋಕ್ಕಾಗಲ್ಲ, ನನ್ನ ಋಣ ಇಷ್ಟೇ ಅಂತ ಅಲ್ಲಿ ಇಟ್ಬಿಟ್ಟು ಸುಮ್ಮನೆ ಬಂದೆ ಅಷ್ಟೇ. ಅವ್ರ ಹತ್ರ ಒಂದು ಫೋಟೋ ನಂಗೊಂದು ಕುಡಿ ಕಳಿಸಿ ಅಂತ ಹೇಳಿದ್ರೆ ಅದು ಒಂದು ನನ್ನ ಹತ್ರ ಆ ಬ್ಯಾಡ್ ಹ್ಯಾಬಿಟ್ ಇಲ್ಲ. ಯಾಕೆಂದ್ರೆ ಅದು ಮಾಡಿದ್ರೆ ನಾನು ಮಾಡ್ಬೇಕು ಫೋಟೋ, ಇಲ್ಲ ಅಂದ್ರೆ ಅದು ಮಾಡಲೇಬಾರ್ದು. ಆ ಥರ ಆ ಒಂದು ಗುಣ ನಾನು ಬೆಳೆಸ್ಕೊಂಡಿದ್ದೀನಿ. ಅದು ಒಂದು ಬಂದ್ಬಿಟ್ಟಿದೆ. ಸೂಪರ್. 1.5 ಗಂಟೆ ಟೈಗರ್ ಕೂತಿದೆ ನೀರಲ್ಲಿ, ಜೀಪ್ ಪಂಚರ್ ಆ ಥರ ತುಂಬ ಸಲ ಆಗಿದೆ. ಸೊ ಅದೊಂದು ಸಕ್ಕದಿದು. ಅದು ಬಿಟ್ಟರೆ ಅದೇ ಬ್ಯಾಟ್ರಿ ಕೂಡ ಒಂದ್ಸಲ ಇದೆ, ಒಂದ್ಸಲ ಚಿಪ್ ಫಾರ್ಮ್ಯಾಟ್ ಆಗಿದೆ, ಅಥವಾ ಕ್ಯಾಮ್ರಾನ ತೊಗೊಂಡು ಮಾಡಿರ್ತೀವಿ, ಕಂಪ್ಲೀಟ್ ಬಾಡಿ ಒಂದು ಕಡೆ ಇರುತ್ತೆ, ಲೆನ್ಸ್ ಮಾಡ್ತಿರ್ತೀವಿ. ತುಂಬ ಸಲ ಆಗಿದೆ. ಚಿಪ್ ಫಾರ್ಮೆಟ್ ಆಗೋದು ಒಂಥರ ಇಟ್ ಹರ್ಟ್ಸ್ ಮೋರ್ ದೆನ್ ಬ್ರೇಕಪ್ ಅನ್ಸುತ್ತೆ. ತುಂಬ ಒಳ್ಳೊಳ್ಳೆ ಶಾರ್ಟ್ಸೇ ಫಾರ್ಮ್ಯಾಟ್ ಆಗಿದೆ. ತುಂಬ ಯಾರಾದ್ರೂ ರಿಜೆಕ್ಟ್ ಮಾಡಿದ್ರೆ ಅಷ್ಟು ಬೇಜಾರಾಗಲ್ಲ, ಚಿಪ್ ಫಾರ್ಮೆಟ್ ಆಗ್ಬಿಟ್ರೆ ಮಾತ್ರ. ಖಂಡಿತ. ಇದೆಲ್ಲ ಮೊದಲು ಬೇಜಾರಾಗತ್ತೆ, ಆಮೇಲೆ ಅಭ್ಯಾಸ ಆಗೋಗುತ್ತೆ. ಹಂಗೆ ಇದು ಹಂಗೆ. ಸೊ ಏನ್ 1-2 ಸಲ ಆದ್ರೆ ಬೇಜಾರಾಗತ್ತೆ, ಇದು ಪದೇ ಆಗೋದು ಏನಂತ ಹೊಸದಲ್ಲ ಅಂತ ಅಭ್ಯಾಸ ಆಗುತ್ತೆ. ಈ ಇನ್ನೊಂದಷ್ಟು ಸಲ ಇಮೇಜು ಸಿಕ್ಕಿರತ್ತೆ, ಸೈಟಿಂಗು ಇರುತ್ತೆ, ಎಲ್ಲ ಫೋಕಸ್ ಇರಲ್ಲ, ಏನ್ ಮಾಡ್ತೀವಿ. ಸೊ ಇಲ್ಲ ಫ್ಲಾಶ್ ಫೈರ್ ಆಗಿರಲ್ಲ, ಏನೋ ಒಂದು ಇಂಥದ್ದು, ಅದು ಮೊದಲೆಲ್ಲ ಭಾರಿ ಬೇಜಾರಾಗತ್ತೆ. ಲ್ಯಾಪ್ಟಾಪ್ ಅಲ್ಲಿ ಹಾಕಿ ನೋಡಿದ್ಮೇಲೆ ಗೊತ್ತಾಗೋದು. ಅದು ಅವಾಗ ಇದೆಯಲ್ಲ ಥೂ ಅಂತ ಅಂದ್ಬಿಟ್ಟು ಭಾರಿ ಉಟ್ಕೊಂಡು ಬೈಕೊಂಡು ಇದಕ್ಕೆ ಹೋಗ್ಬೇಕಿತ್ತ, ಮನೇಲೇ ಇರ್ಬೇಕಿತ್ತು ಅಂತೆಲ್ಲ ಅನ್ಕೊಂಡು ಏನ್ ಅಸಹ್ಯ ಫೋಟೋಗ್ರಾಫ್. ನಾವು ಆ ರಶ್ ಅಲ್ಲಿ ಶಾರ್ಟ್ ಮಾಡೋದು, ಜೀಪ್ ಅಲ್ಲಿ ಹಾಕೋದು, ಶೇಕ್ ಆಗೋದು. ನಾವ್ ಎಕ್ಸೈಟ್ಮೆಂಟ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ತಿರ್ತೀವಿ, ಮತ್ತೆ ಫೋಟೋ ಹಾಕೊಂಡು ನೋಡ್ತೀವಿ, ವಿಡಿಯೋ ರೆಕಾರ್ಡ್ ಆಗಿರಲ್ಲ. ಎಷ್ಟೊಂದ್ಸಲಿ ಟೈಗರ್ ಹೆಡ್ ಆನ್ ಬರ್ತಿದ್ರು, ವಿಡಿಯೋ ರೆಕಾರ್ಡಿಂಗ್ ಕೊಟ್ಟಿನಿ. ವಿಡಿಯೋ ರೆಕಾರ್ಡಿಂಗ್ ಕೊಟ್ಟಿ ಅಂದ್ರೆ ನನಗೆ ಕೊಟ್ಟಿ ಅಂತ ಅನ್ಸಿದೆ, ಬಟ್ ರೆಕಾರ್ಡಿಂಗ್ ಕೊಟ್ಟಿರಲ್ಲ. ಆಮೇಲೆ ಲಾಸ್ಟ್ ಟೈಗರ್ ಹೋದ್ಮೇಲೆ ರೆಕಾರ್ಡಿಂಗ್ ಕೊಟ್ಟಿದ್ದೀನಿ. ಅದು ಹೋದ್ಮೇಲೆ ಸ್ಟಾಪ್ ಮಾಡೋಣ ಅಂತ ಹೊತ್ತಿದ್ರೆ ಅವಾಗ ಶುರು ಆಗತ್ತೆ. ಎಕ್ಸೈಟ್ಮೆಂಟ್. ಏನ್ ಮಾಡ್ತೀರಾ? ಏನ್ ಮಾಡೋದು, ನೆಕ್ಸ್ಟ್ ಡೇ ಇನ್ನೊಂದು ಸಫಾರಿಗೆ ಸಿಗುತ್ತಾ ಅಂತ ನೋಡೋದು ಅಷ್ಟೇ. ಇದು ಈ ವಾಪಸ್ ಬರೋ ದಿನ ಇರತ್ತಲ್ಲ, ಲಾಸ್ಟ್ ಟ್ರಿಪ್ ಅಲ್ಲಿ ಲಾಸ್ಟ್ ರೌಂಡ್ ಏನಾರ ಹೋದಾಗ ಹಿಂಗೇನಾರು ಆಗೋಯ್ತು ಅಂದ್ರೆ ಆ ಉರಿ ಅನ್ಸರ್ಪ ಅಷ್ಟು. ಸೊ ಇಲ್ಲಿಗೆ ನಮ್ಮ ಮೊದಲನೇ ಸೆಗ್ಮೆಂಟ್ ಮುಗೀತು.